ಅನ್ನೋ ಚಾಪ್ಟರ್ನ NCERT ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗೇನ್ ಎಕ್ಸ್ಪ್ಲೇನ್ ಅಂತ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಹೈಲೈಟಿಂಗ್ ಪಾಯಿಂಟ್ಸ್ ಏನು, ಏನ್ ಕನ್ಫ್ಯೂಷನ್ಸ್ ಇದೆ ಅದನ್ನ ಮಾತ್ರ ಕ್ಲಿಯರ್ ಮಾಡ್ತೀನಿ. 2016 ಅಲ್ಲಿ ಇದೇ ಸ್ಟೇಟ್ಮೆಂಟ್ ಮೇಲೆ, ಇದೇ ಸೆಂಟೆನ್ಸ್ ಮೇಲೆ ಒಂದು ಕ್ವೆಶ್ಚನ್ ಕೇಳಿದ್ರು. ಓಕೆ, ಈ ಒಂದು ಕ್ವೆಶ್ಚನ್ ನೀಟ್ 2022 ಅಲ್ಲಿ ಕೇಳಿದ್ರು. ದೇರ್ ಇಸ್ 1 2 3 4 5 6 7 ಕ್ಯಾಟಗರೀಸ್ ಟೋಟಲ್ ಆಗಿ. ಇದ್ರದ್ದು ಅಸೆಂಡಿಂಗ್ ಆರ್ಡರ್ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ, ಇದ್ರದ್ದು ಡಿಸೆಂಡಿಂಗ್ ಆರ್ಡರ್ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ, ಈ ರೀತಿಯ ಕ್ವೆಶ್ಚನ್ಸ್ ಕೇಳ್ಬೋದು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಐ ವೆಲ್ಕಮ್ ಯು ಆಲ್ ಟು ಅ ಬ್ರ್ಯಾಂಡ್ ನ್ಯೂ ಸೀರೀಸ್, ಎಲ್ಲ ನೀಟ್ ಆಸ್ಪಿರೆಂಟ್ಸ್ಗೋಸ್ಕರ. ಈ ಸೀರೀಸ್ದು ಇದು ಮೊದಲನೇ ಸೆಷನ್. ಸೊ ಈ ಸೀರೀಸ್ ಹೆಸರು ಏನು ಅಂತ ಅಂದ್ರೆ, ಇಟ್ ಇಸ್ ಕಾಲ್ಡ್ NCERT ಬಯಾಲಜಿ ಲೈನ್ ಬೈ ಲೈನ್. ಎಷ್ಟೊಂದು ಜನ ಮಕ್ಕಳು ನಮಗೆ ಕಾನ್ಸ್ಟೆಂಟ್ ಆಗಿ ಕೇಳ್ತಾನೆ ಇರೋರು, ನೀಟ್ ಆಸ್ಪಿರೆಂಟ್ಸ್ಗೋಸ್ಕರ ಏನಾದ್ರು ಒಂದು ಬ್ಯಾಚ್ ಲಾಂಚ್ ಮಾಡಿ, ಯಾವ್ದಾದ್ರು ಒಂದು ಸೀರೀಸ್ ಲಾಂಚ್ ಮಾಡಿ, ಹೆಲ್ಪ್ಫುಲ್ ಆಗೋ ರೀತಿ ಏನಾದ್ರೂ ಒಂದು ಲಾಂಚ್ ಮಾಡಿ ಅಂತ ಮಕ್ಕಳು ಕೇಳ್ಕೊತಾ ಇದ್ರು. ಸೊ ಆ ಎಲ್ಲ ಮಕ್ಕಳಿಗೆ ಆನ್ಸರ್ ಆಗಿ ನಾವೊಂದು ಹೊಸ ಸೀರೀಸ್ ನ ಲಾಂಚ್ ಮಾಡ್ತಾ ಇದೀವಿ. ಸೀರೀಸ್ ಹೆಸರು NCERT ಲೈನ್ ಬೈ ಲೈನ್. ಇವತ್ತು ಈ ಸೀರೀಸ್ ನ ಫಸ್ಟ್ ಸೆಷನ್ ಆಗಿರೋ ಕಾರಣದಿಂದ ಎಕ್ಸಾಕ್ಟ್ಲಿ ಈ ಸೀರೀಸ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡ್ತೀನಿ. ಸೊ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಅಲ್ವಾ, NCERT ಲೈನ್ ಬೈ ಲೈನ್. ಸೊ ಈ ಸೀರೀಸ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, NCERT ಟೆಕ್ಸ್ಟ್ ಬುಕ್ ನ ಓಪನ್ ಮಾಡ್ಕೊಳ್ತೀವಿ. NCERT ಟೆಕ್ಸ್ಟ್ ಬುಕ್ ನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಲೈನ್ಸ್ ಇದೆ ಅದನ್ನ ಹೆಂಗ್ ಹೈಲೈಟ್ ಮಾಡೋದು, ಹೆಂಗ್ ಎಕ್ಸಾಕ್ಟ್ಲಿ NCERT ನ ರಿವಿಷನ್ಗೆ ಯೂಸ್ ಮಾಡ್ಕೊಳ್ಳೋ ರೀತಿ ಅದರಲ್ಲೇ ನೋಟ್ಸ್ ಮಾಡೋದು, ಅದರಲ್ಲೇ ಹೈಲೈಟ್ ಮಾಡೋದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಹಾಗೇನೆ ಯಾವ್ದೆಲ್ಲ ಒಂದು ಚಾಪ್ಟರ್ ನಿಂದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಯಾವ್ದ್ರಿಂದ ಫ್ರೀಕ್ವೆಂಟ್ ಆಗಿ ನೀಟ್ ಎಕ್ಸಾಮ್ ನಲ್ಲಿ ಕ್ವೆಶನ್ಸ್ ಕೇಳ್ತಾರೆ, ಆ ಕಾನ್ಸೆಪ್ಟ್ಸ್ ಯಾವುದು, ಅದ್ರಲ್ಲಿ ಯಾವ ಲೈನ್ಸ್ ಇಂಪಾರ್ಟೆಂಟ್ ಅದನ್ನ ಹೈಲೈಟ್ ಮಾಡಿಸ್ತೀವಿ. ಹಾಗೇನೆ ಕೆಲವೊಮ್ಮೆ NCERT ಇಸ್ ನ್ಯೂಯಾನ್ಸ್ಡ್ ಅಲ್ವಾ, ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರೋ ಲೈನ್ಸ್ ಕೂಡ ಇದೆ ಕೆಲವೊಂದು ಚಾಪ್ಟರ್ಸ್ ನಲ್ಲಿ. ಆ ಕನ್ಫ್ಯೂಷನ್ ಇರೋ ಲೈನ್ಸ್ ನ ತಗೊಂಡು ಅದ್ರಲ್ಲಿ ಏನ್ ಕನ್ಫ್ಯೂಸಿಂಗ್ ಪಾಯಿಂಟ್ಸ್ ಇದೆ ಅದನ್ನ ನಾವು ಎಲಿಮಿನೇಟ್ ಮಾಡ್ಕೊಡ್ತೀವಿ. ಸೊ ಇದನ್ನ ನಾವು ಮಾಡ್ತಾ ಇರೋದು ಬರೀ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ. ಬಿಕಾಸ್ ಬಯಾಲಜಿ ಇಸ್ ಅ ಥಿಯರಿಟಿಕಲ್ ಸಬ್ಜೆಕ್ಟ್, ರೀಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ 100% ಕ್ವೆಶ್ಚನ್ಸ್ ಬರೋದು ನಮ್ಮ NCERT ಟೆಕ್ಸ್ಟ್ ಬುಕ್ಸ್ ಇಂದ. ಎಷ್ಟೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಸ್ ಆಸ್ ಇಟ್ ಇಸ್ ಅದೇ ಲೈನ್ ನ NCERT ಇಂದ ತಗೊಂಡು ಕೇಳಿರ್ತಾರೆ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ತುಂಬಾ ಕಡೆ ಕೇಳಿರ್ತೀರಾ, ನಾವು ಹೇಳ್ತಾ ಇರ್ತೀವಿ, ಕಾಲೇಜಲ್ಲೂ ಕೂಡ ಕೇಳಿರ್ಬೋದು, ನಿಮ್ ಸೀನಿಯರ್ಸ್ ಹತ್ರ ಕೂಡ ಕೇಳಿರ್ಬೋದು. NCERT ನ ನಾವು ಭಗವದ್ಗೀತೆ ತರ ಕನ್ಸಿಡರ್ ಮಾಡಬೇಕು. ಅದೇ ತುಂಬಾ ತುಂಬಾ ಇಂಪಾರ್ಟೆಂಟ್. ತುಂಬಾ ಮಕ್ಳಿಗೆ ಕನ್ಫ್ಯೂಷನ್ ಇದೆ, ಹೊಸ ಸಿಲೆಬಸ್ ಓದ್ಬೇಕಾ, ಹಳೆ ಸಿಲೆಬಸ್ ಓದ್ಬೇಕಾ, ಹೆಂಗ್ ಎಕ್ಸಾಕ್ಟ್ಲಿ ಓದ್ಬೇಕು, 6 ತಿಂಗಳಷ್ಟೇ ಇದೆ, ಎಲ್ಲ ಸಿಲೆಬಸ್ ನ ಎಫಿಷಿಯಂಟ್ ಆಗಿ ಹೆಂಗ್ ಕವರ್ ಮಾಡ್ಬೋದು ಅಂತ. ಸೊ ನಿಮ್ ಎಲ್ಲ ಕನ್ಫ್ಯೂಷನ್ಸ್ ನ ಎಂಡ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾವ್ ಈ ಸೀರೀಸ್ ನ ತಗೊಂಡ್ ಬಂದಿದೀವಿ. ಐ ಹೋಪ್ ಎಲ್ಲರೂ ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀರಾ ಅಂತ, ಬಿಕಾಸ್ ವಿ ಆರ್ ಪುಟಿಂಗ್ ಇನ್ ಅ ಲಾಟ್ ಆಫ್ ಎಫರ್ಟ್ ನಿಮ್ಗೆಲ್ಲ ಹೆಲ್ಪ್ ಆಗ್ಲಿ ಅಂತ. ಆಯ್ತಾ? ಸೊ ಈ ಬ್ಯಾಚ್ಗೆ ಏನ್ ನಾವು ಈ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಇದಕ್ಕೆ ಯಾವ ರೀತಿಯ ಫೀಸ್ ಕೂಡ ಇಲ್ಲ. ಇಟ್ ಇಸ್ ಆಕ್ಸೆಸಿಬಲ್ ಆನ್ ಯೂಟ್ಯೂಬ್, ಇಟ್ ಇಸ್ ಆಕ್ಸೆಸಿಬಲ್ ಆನ್ ಅವರ್ ಪ್ಲಾಟ್ಫಾರ್ಮ್ ಆಲ್ಸೋ. ಸೊ ನೀವು ಯೂಟ್ಯೂಬ್ ಅಲ್ಲೂ ಈ ಲೆಕ್ಚರ್ಸ್ ನ ನೋಡ್ಬೋದು. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನಮ್ಮ ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ನ ಕ್ಲಿಕ್ ಮಾಡಿ ಜಾಯಿನ್ ಆದ್ರೆ ಆ ಸೀರೀಸ್ ನಲ್ಲಿ ನಿಮ್ಗೆ ನಾವ್ ಏನ್ ಇಲ್ಲಿ ಹೈಲೈಟ್ ಮಾಡಿರ್ತೀವಿ ಕ್ಲಾಸ್ ಅಲ್ಲಿ, ನಾನು ಆಲ್ರೆಡಿ ಏನ್ ಮಾಡಿರ್ತೀನಿ ಅದ್ರದ್ದು ನೋಟ್ಸ್ PDF ಕೂಡ ನಿಮಗೆ ಸಿಗುತ್ತೆ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಇಲ್ಲಿ ನಾವು ಚಾಪ್ಟರ್ ವೈಸ್ ಹೋಗ್ತೀವಿ, ಒಂದಾದ್ಮೇಲೆ ಒಂದ್ ಚಾಪ್ಟರ್ ನ ತಗೊಂಡು NCERT ಲೈನ್ ಬೈ ಲೈನ್ ನಾವು ಡಿಸ್ಕಸ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ಐ ಟೋಲ್ಡ್, ಇಲ್ಲಿ ನಾವು ಆಕ್ಚುಯಲ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಓಕೆ, ಸೊ ಆಕ್ಚುಯಲ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಫಸ್ಟ್ PUC ಗೆ ಇನ್ ಡೆಪ್ತ್ ನಾವು ಅಭಿಯಾನ್ ಸೀರೀಸ್ ನಲ್ಲಿ ಮಾಡಿದೀವಿ. ಇಟ್ ಇಸ್ ಫ್ರೀಲಿ ಅವೈಲಬಲ್ ಆನ್ ಯೂಟ್ಯೂಬ್. ಸೆಕೆಂಡ್ PUC ಗೆ ಸಮ್ಮರಿ ಸೀರೀಸ್ ಅಂತ ಒಂದು ಸೀರೀಸ್ ಮಾಡ್ತಾ ಇದೀವಿ, ದಟ್ ಇಸ್ ಆಲ್ಸೋ ಅವೈಲಬಲ್ ಫಾರ್ ಫ್ರೀ ಆನ್ ಯೂಟ್ಯೂಬ್. ಸೊ ವಾಟ್ ಐ ವುಡ್ ಸಜೆಸ್ಟ್ ಯು ಟು ಡೂ ಇಸ್, ಫಸ್ಟ್ ನೀವು ಹೋಗಿ ಫಸ್ಟ್ PUC ಅವರಾಗಿದ್ರೆ ಅಭಿಯಾನ್ ಸೀರೀಸ್ ನ ನೋಡಿ, ಆಮೇಲೆ ಅದ್ರಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ. ಅಂಡ್ ಯು ಆಫ್ಟರ್ ದಟ್ ನೀವು ಒಂದು ಲೆಕ್ಚರ್ ನ ಅಟೆಂಡ್ ಮಾಡಿ ಅದ್ರಲ್ಲಿ ಏನ್ ಕಲ್ಸಿದೀವಿ ಅದನ್ನ ಅರ್ಥ ಮಾಡ್ಕೊಂಡು ನಮ್ ನೋಟ್ಸ್ ನಿಂದ ಓದಿ, ಆಮೇಲೆ NCERT ಟೆಕ್ಸ್ಟ್ ಬುಕ್ ನ ಇಟ್ಕೊಂಡು ಈ ಸೆಷನ್ಸ್ ನ ನೋಡಿ. ಸೊ ಸೈಮಲ್ಟೇನಿಯಸ್ ಆಗಿ ನಾನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ, ಅದೇ ಟೈಮ್ ಅಲ್ಲಿ ನೀವು ಕೂಡ ನಿಮ್ ನೋಟ್ಸ್ ನಲ್ಲಿ ಅಥವಾ ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಹೈಲೈಟ್ ಮಾಡ್ಕೋತಾ ನೋಟ್ಸ್ ಮಾಡ್ಕೋತಾ ಹೋಗ್ಬೋದು. ಸೊ ಅಲ್ಟಿಮೇಟ್ ಐಡಿಯಾ ಏನು ಈ ಸೆಷನ್ದು ಅಂತ ಅಂದ್ರೆ, ನೀವು NCERT ಟೆಕ್ಸ್ಟ್ ಬುಕ್ ನ ತುಂಬಾ ಸಲ ರಿವೈಸ್ ಮಾಡಬೇಕು ನೀಟ್ ಎಕ್ಸಾಮ್ ಮುಂಚೆ. ಎವ್ರಿ ಟೈಮ್ ನೀವು ರಿವೈಸ್ ಮಾಡುವಾಗ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದು ಸ್ಟ್ಯಾಂಡ್ ಔಟ್ ಆಗಬೇಕು. ಕೆಲವು ಜನಕ್ಕೆ ಹೈಲೈಟ್ ಮಾಡೋ ಉದ್ದೇಶ ಏನಕ್ಕೆ ಅದು ಹೆಲ್ಪ್ ಮಾಡ್ಬೇಕಂತ ಗೊತ್ತಿಲ್ಲ, ಸುಮ್ಮನೆ ಕಲರ್ ಪೆನ್ಸಿಲ್ ತಗೋತಾರೆ, ಕಲರ್ ಹೈಲೈಟರ್ ತಗೋತಾರೆ, ಪೂರ್ತಿ ಬುಕ್ ನ ಹೈಲೈಟ್ ಮಾಡಿಟ್ಟಿರ್ತಾರೆ. ಯೋರ್ NCERT ಟೆಕ್ಸ್ಟ್ ಬುಕ್ ಇಸ್ ನಾಟ್ ಅ ಕಲರಿಂಗ್ ಬುಕ್, ಆಯ್ತಾ? ಸೊ ಪರ್ಪಸ್ ಏನ್ ಹೈಲೈಟ್ ಮಾಡೋದು ಅಂತ ಅಂದ್ರೆ, ನಾವು ರಿವಿಷನ್ ಮಾಡುವಾಗ ಏನೆಲ್ಲ ಇಂಪಾರ್ಟೆಂಟ್ ಆಗಿದೆ ಅದು ಸ್ಟ್ಯಾಂಡ್ ಔಟ್ ಆಗ್ಬೇಕು. ಓಕೆ, ನಿಮ್ ಪೂರ್ತಿ ನೋಟ್ಸ್ ನ ನೀವು NCERT ಅಲ್ಲೇ ಬರ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಸೆಪರೇಟ್ ನೋಟ್ಸ್ ಇಟ್ಕೊಂಡು
ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಆಗಬೇಕು, ಎಕ್ಸಾಂಪಲ್ಸ್ ಕೊಟ್ಟಿದ್ರೆ ಅದು ಒಂದೇ ಕಡೆಗೆ ನಿಮಗೆ ಸಿಗಬೇಕು. ಆ ರೀತಿ ನೀವು NCERT ಟೆಕ್ಸ್ಟ್ ಬುಕ್ ನ ಇಟ್ಕೋಬೇಕು. ಸೊ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಆಗೋದಕ್ಕೆ ಯಾವ ರೀತಿ NCERT ನ ಓದಬೇಕು ಅದನ್ನ ನಿಮಗೆ ತೋರಿಸ್ಕೊಡೋದೇ ಈ ಸೀರೀಸ್ ನ ಪರ್ಪಸ್. ಇದನ್ನ ನಾವು ಫಸ್ಟ್ PUC ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಬಾಟ್ನಿದು. ಹಾಗೇನೆ ನಾವು ಬಾಟ್ನಿ ಝುವಾಲಜಿ ಸೈಮಲ್ಟೇನಿಯಸ್ ಆಗಿ ರನ್ ಮಾಡ್ತೀವಿ. ಓಕೆನಾ? ಸೊ ಈ ಸೆಷನ್ ನೀವು ನೋಡೋ ಮುಂಚೆ ಎಲ್ಲರೂ ನಿಮ್ಮ NCERT ಟೆಕ್ಸ್ಟ್ ಬುಕ್ಸ್ ನ ತಗೊಂಡ್ ಬನ್ನಿ. ಐ ವಾಂಟ್ ಯು ಟು ಕ್ಯಾರಿ ಯೋರ್ ಓಲ್ಡ್ NCERT ಟೆಕ್ಸ್ಟ್ ಬುಕ್. ರ್ಯಾಷನಲೈಸ್ಡ್ NCERT ಟೆಕ್ಸ್ಟ್ ಬುಕ್ ಬೇಡ, ಹಳೆ NCERT ಟೆಕ್ಸ್ಟ್ ಬುಕ್ ನ ತಗೊಂಡು ಈ ಸೆಷನ್ ನ ನೋಡೋದಕ್ಕೆ ಶುರು ಮಾಡಿ. ಓಕೆನಾ? ಸೊ ಇಷ್ಟು ಇಂಟ್ರೊಡಕ್ಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಪೋಸ್ಟ್ ಇಟ್ ಇನ್ ಯೋರ್ ಕಾಮೆಂಟ್ ಸೆಕ್ಷನ್. ನಾನು ಫ್ರೀ ಆಗಿದ್ದಾಗ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಾನು ಇವತ್ತಿನ ಸೆಷನ್ ಅಲ್ಲಿ ದ ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟರ್ ನ NCERT ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗೇನ್ ಎಕ್ಸ್ಪ್ಲೇನ್ ಅಂತ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಹೈಲೈಟಿಂಗ್ ಪಾಯಿಂಟ್ಸ್ ಏನು, ಏನ್ ಕನ್ಫ್ಯೂಷನ್ಸ್ ಇದೆ ಅದನ್ನ ಮಾತ್ರ ಕ್ಲಿಯರ್ ಮಾಡ್ತೀನಿ. ಫುಲ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ನಿಮಗೆ ಬೇಕಂದ್ರೆ ನೀವು ಅಭಿಯಾನ್ ಸೆಷನ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಯಾ, ಲೆಟ್ಸ್ ಗೆಟ್ ಟುಡೇ ಸೆಷನ್ ಸ್ಟಾರ್ಟೆಡ್. ಆಲ್ ರೈಟ್, ಸೊ ಇಲ್ಲಿ ನಾನು NCERT ಟೆಕ್ಸ್ಟ್ ಬುಕ್ ನ ಓಪನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆರ್ ಫಸ್ಟ್ ಯೂನಿಟ್. ಇಟ್ ಇಸ್ ಕಾಲ್ಡ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಈ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅನ್ನೋ ಯೂನಿಟ್ ನಲ್ಲಿ ನಾವು 4 ಚಾಪ್ಟರ್ಸ್ ನೋಡ್ತೀವಿ. ಮೊದಲನೇ ಚಾಪ್ಟರ್ ಲಿವಿಂಗ್ ವರ್ಲ್ಡ್, ಸೆಕೆಂಡ್ ಚಾಪ್ಟರ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಥರ್ಡ್ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್, ಫೋರ್ತ್ ಚಾಪ್ಟರ್ ಆನಿಮಲ್ ಕಿಂಗ್ಡಮ್. ಸೊ ಇಲ್ಲಿ ಏನು ಅಂತ ಅಂದ್ರೆ ಯಾವುದೇ ಯೂನಿಟ್ ತಗೊಂಡ್ರು NCERT ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಆ ಯೂನಿಟ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜನರಲ್ ಡಿಸ್ಕ್ರಿಪ್ಷನ್ ಇರುತ್ತೆ. ಯು ಕ್ಯಾನ್ ಸಿಂಪ್ಲಿ ಗೋ ಥ್ರೂ ದಿಸ್. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಇದರಲ್ಲಿ ಬೇಸಿಕಲಿ ಕ್ಲಾಸಿಫಿಕೇಶನ್ ಹೆಂಗ್ ಮಾಡಿದ್ರು, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಂದಕ್ಕೆ ಇನ್ನೊಂದು ಹೆಂಗ್ ಇಂಟರ್ ರಿಲೇಟೆಡ್ ಆಗಿದೆ, ಓವರ್ ದ ಕೋರ್ಸ್ ಆಫ್ ಎವಲ್ಯೂಷನರಿ ರಿಲೇಶನ್ಶಿಪ್ಸ್ ಯಾವ ತರ ಇದೆ ಅದ್ರ ಬಗ್ಗೆ ಒಂದು ಜನರಲ್ ತುಂಬಾ ಬ್ರೀಫ್ ಆಗಿ ಒಂದು ಓವರ್ ವ್ಯೂ ಇದೆ ಇಲ್ಲಿ. ಸಿನ್ಸ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ನೀಟ್ ಎಕ್ಸಾಮಿನೇಷನ್, ನಾನು ಈ ಪಾರ್ಟ್ ನ ಸ್ಕಿಪ್ ಮಾಡ್ತೀನಿ. ಬಟ್ ನೀವು ಒಂದ್ಸತಿ ಯು ಕ್ಯಾನ್ ಗೋ ಥ್ರೂ ಇಟ್ ರಫ್ಲಿ. ಓಕೆ, ಈಗ ಪ್ರತಿ ಯೂನಿಟ್ ನಲ್ಲೂ ಕೂಡ ನೀವು ನೋಡಿರ್ಬೋದು ಒಂದು ಸೈಂಟಿಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ರಿಲೇಟೆಡ್ ಟು ನಾವು ಆ ಯೂನಿಟ್ ಅಲ್ಲಿ ಏನ್ ಕಲ್ತ್ಕೋತೀವಿ ಆ ರೆಲೆವೆಂಟ್ ಆಗಿರೋ ಒಂದು ಸೈಂಟಿಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಯೂಶಲಿ ಮಕ್ಕಳು ಇದನ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಬಟ್ ಐ ಸಜೆಸ್ಟ್ ಯು ನಾಟ್ ಟು ಸ್ಕಿಪ್ ಇಟ್. ಅದನ್ನ ಓದಬೇಕು. ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ರೈಟ್ ನಾವು ನೀವು NCERT ಟೆಕ್ಸ್ಟ್ ಬುಕ್ ಜೊತೆ ಕೂತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನೀವು ಏನ್ ಹೈಲೈಟೆಡ್ ಪಾಯಿಂಟ್ಸ್ ಇದೆ ಅದನ್ನ ನೀವು ಕೂಡ ನಿಮ್ ಬುಕ್ಸ್ ಅಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಆದಷ್ಟು ಮ್ಯಾಕ್ಸಿಮಮ್ ಕಲರ್ಸ್ ಎರಡೇ ನೀವು ಯೂಸ್ ಮಾಡಬೇಕು ಹೈಲೈಟ್ ಮಾಡೋದಕ್ಕೆ. ತುಂಬಾ ಜಾಸ್ತಿ ಕಲರ್ಸ್ ಇದ್ರೂ ಕೂಡ ಡಿಸ್ಟ್ರಾಕ್ಟಿಂಗ್ ಆಗ್ಬಿಡುತ್ತೆ. ಆಸ್ ಮಚ್ as ಪಾಸಿಬಲ್ ಐ ವುಡ್ ಸೇ ಒನ್ ಕಲರ್ ಇಸ್ ಸಫಿಶಿಯಂಟ್. 2 ಕಲರ್ ಬೇಕಿದ್ರು ನೀವು ಯೂಸ್ ಮಾಡ್ಕೋಬಹುದು. ಒಂದು ಕಲರ್ ಏನಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನೊಂದು ಕಲರ್ನ ನೀವು ಎಕ್ಸಾಂಪಲ್ ಸ್ಪೆಸಿಫಿಕ್ಸ್ ಏನಾದ್ರೂ ಬಂದಾಗ ಅದನ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಥ್ರೂ ಔಟ್ ದಿಸ್ PPT ಅಥವಾ ಏನಂತಾರೆ PDF ನಾನು ಯೂಸ್ ಮಾಡ್ತಾ ಇರೋದು ನಾನು ಒಂದೇ ಕಲರ್ನ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಸೈಂಟಿಸ್ಟ್ ಅರ್ನ್ಸ್ಟ್ ಮೇಯರ್. ಅರ್ನ್ಸ್ಟ್ ಮೇಯರ್ ಅವರು ಜರ್ಮನಿಯಲ್ಲಿ ಹುಟ್ಟಿದ್ದು. ಅವರು ಹಿ ಡೈಡ್ ಅಟ್ ದಿ ಏಜ್ ಆಫ್ 100. ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಹಿಸ್ ಕಾಂಟ್ರಿಬ್ಯೂಷನ್ಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಈ ಅರ್ನ್ಸ್ಟ್ ಮೇಯರ್ ಅವ್ರ ಬಗ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ದೆರ್ ಆರ್ 4 ಇಂಪಾರ್ಟೆಂಟ್ ಪಾಯಿಂಟ್ಸ್. ಮೊದಲನೇದಾಗಿ he is called the Darwin of the 20th century. ಇವರು ಡಾರ್ವಿನ್ ತರಾನೇ ಎವಲ್ಯೂಷನ್ ರಿಲೇಟೆಡ್ ಒಂದು ಆರ್ಗಾನಿಸಮ್ ಇನ್ನೊಂದು ಆರ್ಗಾನಿಸಮ್ ಬಗ್ಗೆ ಏನ್ ಎವಲ್ಯೂಷನರಿ ರಿಲೇಶನ್ಶಿಪ್ ಇದೆ ಇದ್ರ ಬಗ್ಗೆ ಎಲ್ಲ ತುಂಬಾ ಸ್ಟಡಿ ಮಾಡಿದ್ರು. ಸೊ he is also called the Darwin of the 20th century. Second important point that you have to remember about Ernst Mayr is he is one of the 100 greatest scientists of all time. ಆಯ್ತಾ? ಸೊ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಅಂತ ಅಂದ್ರೆ ನಾವು ಇವಾಗ ಬಯಾಲಜಿಯಲ್ಲಿ ಸ್ಪೀಶೀಸ್ ನ ಡಿಫೈನ್ ಮಾಡ್ತೀವಿ ಅಲ್ವಾ. There are many ways to define species. Biological concept of species ಅಂತ ಒಂದಿದೆ. Biological species ಡೆಫಿನೇಷನ್ ಏನಿದೆ ಅದನ್ನ ಇವರೇ ಕೊಟ್ಟಿರೋದು. ಫೋರ್ತ್ ಪಾಯಿಂಟ್ ಏನು ಅಂತ ಅಂದ್ರೆ ಬಯಾಲಜಿಯಲ್ಲಿ ತುಂಬಾ ಕವೆಟೆಡ್ ಆಗಿರುವಂತಹ 3 ಪ್ರೈಸ್ಗಳಿದೆ. ಅದು ಸೈಂಟಿಸ್ಟ್ಗೆ ರಿಸರ್ಚರ್ಸ್ಗೆ ಸಿಗುವಂಥದ್ದು. ಅದಕ್ಕೆ ಟ್ರಿಪಲ್ ಕ್ರೌನ್ ಅಂತ ಕರೀತಾರೆ. ಆ 3 ಪ್ರೈಸ್ ಇವರಿಗೆ ಸಿಕ್ಕಿದೆ. ಓಕೆ, ಸೊ ದೋಸ್ ಆರ್ ದ ಬಾಲ್ಸನ್ ಪ್ರೈಸ್, ದ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಬಯಾಲಜಿ ಅಂಡ್ ದ ಕ್ರಾಫೋರ್ಡ್ ಪ್ರೈಸ್. ಇದಕ್ಕೆ ಟ್ರಿಪಲ್ ಕ್ರೌನ್ ಅಂತ ಕರೀತಾರೆ. ಇದು 3 ಕೂಡ ಇವರಿಗೆ ಸಿಕ್ಕಿದೆ. ಸೊ 4 ಪಾಯಿಂಟ್ಸ್: ಡಾರ್ವಿನ್ ಆಫ್ ದ 20th century, ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್, ಒನ್ ಆಫ್ ದ 100 ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ಆಲ್ ಟೈಮ್, ಡೆಫಿನೇಷನ್ ಫಾರ್ ಸ್ಪೀಶೀಸ್ ಕೊಟ್ಟಿದ್ದಾರೆ, ಹಾಗೇನೆ ಟ್ರಿಪಲ್ ಕ್ರೌನ್ ಆಫ್ ಬಯಾಲಜಿ. ಇದನ್ನ ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ NEET 2016 ಅಲ್ಲಿ ಇದೇ ಸ್ಟೇಟ್ಮೆಂಟ್ ಮೇಲೆ ಇದೇ ಸೆಂಟೆನ್ಸ್ ಮೇಲೆ ಒಂದು ಕ್ವೆಶ್ಚನ್ ಕೇಳಿದ್ರು.
ಓಕೆ, ಸೊ ಅದು ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಆಗಿತ್ತು. ನಿಮ್ಗೆ ಗೊತ್ತಿರೋ ಹಾಗೆ ದೇರ್ ಆರ್ ಕ್ವೆಶ್ಚನ್ಸ್ ವೇರ್ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಆಪ್ಷನ್ಸ್ ನಲ್ಲಿ, ಅದ್ರಲ್ಲಿ ಒಂದು ಕರೆಕ್ಟ್ ಯಾವ್ದಿದೆ ಐಡೆಂಟಿಫೈ ಮಾಡಿ, ಒಂದು ಇನ್ಕರೆಕ್ಟ್ ಯಾವ್ದಿದೆ ಅದು ಐಡೆಂಟಿಫೈ ಮಾಡಿ ಅಂತ ಒಂದು ಕ್ವೆಶ್ಚನ್ ಅಲ್ಲಿ ಬಯೋಲಾಜಿಕಲ್ ಸ್ಪೀಶೀಸ್ ಡೆಫಿನೇಷನ್ ಕೊಟ್ಟಿದ್ದು ಯಾರು ಅಥವಾ ಅರ್ನ್ಸ್ಟ್ ಮೇಯರ್ ಕೊಟ್ಟಿದ್ರು ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟ್ ಇತ್ತು. ಸೊ ಈ ರೀತಿ ಕ್ವೆಶ್ಚನ್ಸ್ ಬರ್ಬೋದು. ಓಕೆನಾ, ಸೊ ದಟ್ ಇಸ್ ವೈ ಇಟ್ಸ್ ಇಂಪಾರ್ಟೆಂಟ್ ನೀವು ಸೈಂಟಿಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು. ಸೊ ಇಲ್ಲಿ ಹೈಲೈಟ್ ಮಾಡೋ 4 ಪಾಯಿಂಟ್ಸ್ ನೀವು ಕೂಡ ನಿಮ್ ಬುಕ್ಸ್ ನಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ನಾವ್ ಲೆಟ್ಸ್ ಮೂವ್ ಆನ್ ಟು ದ ಆಕ್ಚುಯಲ್ ಚಾಪ್ಟರ್. ಆಲ್ ರೈಟ್, ಸೊ ಈಗ ಚಾಪ್ಟರ್ ಹೆಸರು ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನಲ್ಲಿ ನಾವ್ ಏನೆಲ್ಲ ಕಲಿತೀವಿ ಅದ್ರ ಬಗ್ಗೆ ಲಿಸ್ಟ್ ಮಾಡಿರ್ತಾರೆ. ಇನ್ ದ ಫಸ್ಟ್ ಪೇಜ್ ಆಫ್ ದ ಚಾಪ್ಟರ್ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ನೀವು ಒಂದು ಲಿಸ್ಟ್ ನ ನೋಡ್ಬೋದು. ಈ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಅಲ್ಲಿ ನಾವ್ ಏನ್ದ್ರ ಬಗ್ಗೆ ಎಲ್ಲ ಕಲಿತೀವಿ, ವಾಟ್ ಇಸ್ ಲಿವಿಂಗ್ ಅನ್ನೋದು ಒಂದು ಟಾಪಿಕ್ ಇದೆ. ಅದಾದ ನಂತರ ವಿ ಹ್ಯಾವ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಅದಾದ್ಮೇಲೆ ವಿ ಹ್ಯಾವ್ ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಅಂಡ್ ದೆನ್ ವಿ ಹ್ಯಾವ್ ಟ್ಯಾಕ್ಸೋನಾಮಿಕ್ ಏಡ್ಸ್. ಯೂಶಲಿ ಈ ಚಾಪ್ಟರ್ ಇಂದ ನಾವು ಮ್ಯಾಕ್ಸಿಮಮ್ ಒಂದು ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀಟ್ ಅಲ್ಲಿ. ಕೆಲವೊಂದು ವರ್ಷ ಒಂದು ಕ್ವೆಶ್ಚನ್ ಕೂಡ ಬಂದಿಲ್ಲ, ಬಟ್ ಸುಮಾರು ವರ್ಷ ಒಂದು ಕ್ವೆಶ್ಚನ್ ಅಂತೂ ಬರುತ್ತೆ ಈ ಚಾಪ್ಟರ್ ನಿಂದ. ಓಕೆನಾ, ಸೊ ಈ ವರ್ಷ NTA ಅವರು ಸಿಲೆಬಸ್ ನ ರೆಡ್ಯೂಸ್ ಮಾಡಿದ್ದಾರೆ ಅಲ್ವಾ ನೀಟ್ 2024ಗೆ. ಆ ಸಿಲೆಬಸ್ ರೆಡ್ಯೂಸ್ ಆದಾಗ ಒಂದು ಟಾಪಿಕ್ ಅಥವಾ ಒಂದು ಕಾನ್ಸೆಪ್ಟ್ ಈ ಚಾಪ್ಟರ್ದು ಡಿಲೀಟ್ ಆಗಿದೆ, ದಟ್ ಇಸ್ ಟ್ಯಾಕ್ಸೋನಾಮಿಕಲ್ ಏಡ್ಸ್. ಸೊ ನಾವಿಲ್ಲಿ ಕರಿಬೇಕಾಗಿರೋದು ಬರೀ 3 ಕಾನ್ಸೆಪ್ಟ್ ಬಗ್ಗೆ, ಅದನ್ನ ಮಾತ್ರ ನಾವು ಇವತ್ತು ಫೋಕಸ್ ಮಾಡೋಣ. ಅಟ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ಯು ಹ್ಯಾವ್ ಅನ್ ಇಂಟ್ರೊಡಕ್ಷನ್. ಇಲ್ಲಿ ಬೇಸಿಕಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಷ್ಟೊಂದು ಡೈವರ್ಸ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಕಲ್ತಿದೀವಿ. ಲಿವಿಂಗ್ ವರ್ಲ್ಡ್ ಅಂದ್ರೆ ಅರ್ಥ ಏನ್ ಹೇಳಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನೆಲ್ಲ ಇದೆ ವರ್ಲ್ಡ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ನಾವು ಕಲಿತೀವಿ. ಹೆಂಗ್ ಅದು ಕ್ಲಾಸಿಫೈ ಮಾಡೋದು, ಹೆಂಗ್ ಅದಕ್ಕೆ ಹೆಸರಿಡೋದು, ನಾಮಕರಣ ಮಾಡೋದು ಯಾವ ರೀತಿ, ಬೇಸಿಕಲಿ ಹೆಂಗೆ ಅರೇಂಜ್ ಮಾಡ್ತೀವಿ ಗ್ರೂಪ್ಸ್ ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ, ಅದ್ರ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ಕಲ್ತ್ಕೋತೀವಿ. ಓಕೆನಾ, ಸೊ ಈ ಚಾಪ್ಟರ್ ಬೇಸಿಕಲಿ ಒಂದು ಏನ್ ಹೇಳ್ತಾರೆ, ಫೌಂಡೇಶನ್ ಫಾರ್ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಓಕೆ, ಸೊ ಈ ಚಾಪ್ಟರ್ ನಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಒಂದು ಬ್ರೀಫ್ ಆಗಿ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ತರ ಒಂದು ಇಂಟ್ರೊಡಕ್ಷನ್ ಇದೆ ಡೈವರ್ಸಿಟಿ ಬಗ್ಗೆ, ಅದನ್ನ ನೀವು ಓದಬಹುದು. ನಾನು ಸದ್ಯಕ್ಕೆ ಅದ್ರ ಬಗ್ಗೆ ಫೋಕಸ್ ಮಾಡಲ್ಲ ಬಿಕಾಸ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ನಿಮ್ಮ ನೀಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಓಕೆ, ಸೊ ಇದಾದ ನಂತರ ಲೆಟ್ಸ್ ಡೈವ್ ಇನ್ ಟು ದ ಫಸ್ಟ್ ಟಾಪಿಕ್, ವಾಟ್ ಈಸ್ ಲಿವಿಂಗ್. ಐ ಆಮ್ ಲಿವಿಂಗ್, ದಿಸ್ ಬೋರ್ಡ್ ಇಸ್ ನಾಟ್ ಲಿವಿಂಗ್. ನನ್ನಲ್ಲಿ ಏನಂತ ಫೀಚರ್ಸ್ ಇದೆ ದಟ್ ದಿಸ್ ಬೋರ್ಡ್ ಡಸ್ ನಾಟ್ ಹ್ಯಾವ್. ವಾಟ್ ಎಕ್ಸಾಕ್ಟ್ಲಿ ಮೇಕ್ಸ್ ಮೀ ಅ ಲಿವಿಂಗ್ ಆರ್ಗ್ಯಾನಿಸಮ್, ಅದ್ರ ಬಗ್ಗೆ ಏನೆಲ್ಲ ಫೀಚರ್ಸ್ ಇರುತ್ತೆ ಇದ್ರ ಬಗ್ಗೆ ನಾವು ಇದ್ರಲ್ಲಿ ಕಲಿತೀವಿ. ಆಕ್ಚುಲಿ ಇದ್ರಲ್ಲಿ ಅಂತ ಹೊಸದೇನೂ ಇಲ್ಲ, ಇದು ನೀವು ನಿಮ್ ಲೋವರ್ ಗ್ರೇಡ್ಸ್ ಅಲ್ಲೂ ಕೂಡ ಕಲ್ತಿರ್ತೀರಾ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ. ಅದಕ್ಕೆ ಸ್ವಲ್ಪ ಡೀಟೇಲ್ ನ ಆಡ್ ಮಾಡಿದೀವಿ ಇಲ್ಲಿ ಅಷ್ಟೇ. ಓಕೆನಾ, ಸೊ ವಾಟ್ ಇಸ್ ಲಿವಿಂಗ್ ನೋಡೋಣ. ವಾಟ್ ಈಸ್ ಲಿವಿಂಗ್? ಸೊ ಲಿವಿಂಗ್ಗೆ ಎಷ್ಟೊಂದು ಡೆಫಿನೇಷನ್ಸ್ ಇದೆ, ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಈ ಚಾಪ್ಟರ್ ನಲ್ಲಿ 4 ಫೀಚರ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಫೀಚರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗ್ರೋ. ಓಕೆ, ಸೊ 4 ಟೋಟಲ್ ಫೀಚರ್ ಇದೆ. ಮೊದಲನೇದು ಗ್ರೋತ್. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ಗ್ರೋ ಮಾಡುತ್ತೆ, ಹೌದಲ್ವಾ? ಗ್ರೋತ್ ಅಂದ್ರೆ ಏನು, ಚಿಕ್ಕದಾಗಿರೋದೇನೋ ದೊಡ್ಡದಾಗೋದಕ್ಕೆ ನಾವು ಗ್ರೋತ್ ಅಂತ ಕರಿತೀವಿ. ಸೊ ಇಫ್ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಮಾಸ್ ವಿ ರೆಫರ್ ಟು ಇಟ್ as ಗ್ರೋತ್. ಇನ್ಕ್ರೀಸ್ ಇನ್ ಮಾಸ್ ಒಂದು ವಿಷಯ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ನ ಕನ್ಸಿಡರ್ ಮಾಡಿದಾಗ 1 ಸೆಲ್ ಇರೋದು 2 ಸೆಲ್ ಆಗುತ್ತೆ, 2 ಸೆಲ್ ಇರೋದು 4 ಸೆಲ್ ಆಗುತ್ತೆ. ಆ ರೀತಿ ಸೆಲ್ ನಂಬರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಮಾಸ್ ಮತ್ತೆ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಎರಡು ಕೂಡ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಓಕೆ, ಸೊ ನಾವೆಲ್ಲ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಸೆಲ್ ಡಿವಿಷನ್ ಆಗೋದ್ರಿಂದ ನಮಗೆ ಗ್ರೋತ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಸೆಲ್ ಡಿವಿಷನ್ ಆಗೋದ್ರಿಂದ ಗ್ರೋತ್ ಆಗುತ್ತೆ. ಆನಿಮಲ್ಸ್ ಅಲ್ಲಿ ಯೂಶಲಿ ಸ್ವಲ್ಪ ಟಿಶ್ಯೂಸ್ ಮಾತ್ರ ರಿಟೈನ್ ಮಾಡ್ಕೊಂಡಿರುತ್ತೆ ಸೆಲ್ ಡಿವಿಷನ್ ನ ಅಬಿಲಿಟಿ. ಪ್ಲಾಂಟ್ಸ್ ಅಲ್ಲಿ ಥ್ರೂ ಔಟ್ ದಿಯರ್ ಲೈಫ್ ಡಿವಿಷನ್ ತೋರಿಸ್ತಾ ಇರ್ಬೋದು ಬಿಕಾಸ್ ಆಫ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಓಕೆ, ಇದ್ರ ಬಗ್ಗೆ ಎಲ್ಲ ನೀವು ಇನ್ ಡೀಟೇಲ್ ಹೋಗ್ತಾ ಕಲಿತೀರಾ. ಬಿಕಾಸ್ ಇದನ್ನ ನೀವು ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೊಂದು ಚಾಪ್ಟರ್ ಅಲ್ಲಿ ಕಲಿತೀರಾ. ಇಲ್ಲಿ ನಾನು ಅದು ಯಾವುದೇ ಪಾಯಿಂಟ್ಸ್ ನ ಕೂಡ ಹೈಲೈಟ್ ಮಾಡಿಲ್ಲ. ಓಕೆ, ಈಗ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹೆಂಗ್ ಗ್ರೋ ಆಗುತ್ತೆ? ದೇ ವಿಲ್ ಗ್ರೋ ಬೈ ಸೆಲ್ ಡಿವಿಷನ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿ ಗ್ರೋತ್ ಇಸ್ ಸಿನಾನಿಮಸ್ ವಿತ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಇನ್ನೊಂದು ಪಾಯಿಂಟ್ ಬಗ್ಗೆ ಮಾತಾಡುವಾಗ ನಾವು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಒನ್ ಥಿಂಗ್ ಇಂಪಾರ್ಟೆಂಟ್ ಹಿಯರ್ ಇಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹೆಂಗ್ ಗ್ರೋ ಆಗುತ್ತೆ, ಅದ್ರ ನಂಬರ್ ಹೆಂಗ್ ಇನ್ಕ್ರೀಸ್ ಮಾಡ್ಕೊಡುತ್ತೆ ಅಂದ್ರೆ ಸೆಲ್ ಡಿವಿಷನ್ ಅಂಡರ್ಗೋ ಮಾಡುತ್ತೆ. 1 ಇದ್ದು 2 ಆಗುತ್ತೆ, 2 ಇದ್ದು 4 ಆಗುತ್ತೆ. ಅದೇ ರೀತಿ ಅದ್ರ ಗ್ರೋತ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಇದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ನ ಕನ್ಸಿಡರ್ ಮಾಡಿದ್ರೆ ಹೈಯರ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್ ಮತ್ತೆ ಆನಿಮಲ್ಸ್ ಎರಡನ್ನೂ ಕನ್ಸಿಡರ್ ಮಾಡಿದಾಗ ಅಲ್ಲಿ ಗ್ರೋತ್ ರೀಪ್ರೊಡಕ್ಷನ್ ಎರಡೂ ಒಂದೇ ಅಲ್ಲ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆರ್ಗ್ಯಾನಿಸಮ್ ಗ್ರೋ ಆಗ್ತಾ ಇದೆ ಅಂತ ಅಂದ್ರೆ ಸೆಲ್ ಡಿವೈಡ್ ಆಗ್ತಾ ಇದೆ.
ಸೆಲ್ ಡಿವೈಡ್ ಆಗ್ತಿದೆ ಅಂದ್ರೆ ರೀಪ್ರೊಡಕ್ಷನ್ ಆಗ್ತಿದೆ. ಸೊ ಗ್ರೋತ್ ರೀಪ್ರೊಡಕ್ಷನ್ ಎರಡು ಸೇಮ್ ಸಿನಾನಿಮಸ್ ಅಂತ ಹೇಳ್ಬೋದು. ಬಟ್ ಹೈಯರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಸ್ ಗ್ರೋತ್ ರೀಪ್ರೊಡಕ್ಷನ್ ಎರಡು ಒಂದೇ ಅಲ್ಲ, ಅಲ್ಲಿ ದೇ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಎರಡು ಬೇರೆ ಬೇರೆ ಇವೆಂಟ್ಸ್, ಎರಡು ಕೂಡ ಸೇಮ್ ಅಲ್ಲ. ಯೂನಿಸೆಲ್ಲರ್ ಅಲ್ಲಿ ಸೇಮ್, ಮಲ್ಟಿಸೆಲ್ಲರ್ ಅಲ್ಲಿ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೇಮ್ ಅಲ್ಲ ಅಂತ. ಓಕೆ, ಈಗ ನಾವಿಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫೀಚರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಗ್ರೋತ್ ತೋರಿಸುತ್ತೆ. ಗ್ರೋತ್ ಕುಡ್ ಬಿ ಇನ್ ಟರ್ಮ್ಸ್ ಆಫ್ ಇನ್ಕ್ರೀಸ್ ಇನ್ ಮಾಸ್ ಆಫ್ ದ ಸೆಲ್, ಮಾಸ್ ಆಫ್ ದಿ ಆರ್ಗ್ಯಾನಿಸಮ್, ಆರ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂತ ಕಲ್ತಿದೀವಿ, ಹೌದಲ್ವಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗ್ರೋತ್ ಎಕ್ಸಿಬಿಟ್ ಮಾಡುತ್ತೆ. ಹಂಗಂದ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಗ್ರೋತ್ ನ ಎಕ್ಸಿಬಿಟ್ ಮಾಡಲ್ವಾ? ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲೂ ನಾವು ಇನ್ಕ್ರೀಸ್ ಇನ್ ಮಾಸ್ ನ ನೋಡಬಹುದು. ಫಾರ್ ಎಕ್ಸಾಂಪಲ್, ನೀವೊಂದು ಸ್ನೋ ಬಾಲ್ ನ ತಗೊಂಡ್ರೆ ಅದನ್ನ ಇಫ್ ಯು ರೋಲ್ ಇಟ್ ಡೌನ್ ದ ಸ್ನೋ, ಅದು ಮತ್ತೆ ಸ್ನೋ ಅಕ್ಯುಮುಲೇಟ್ ಮಾಡ್ಕೊಂಡು ಒಂದು ದೊಡ್ಡ ಬಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲೂ ಕೂಡ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಮಾಸ್. ಸೊ ಇಲ್ಲಿ ಗ್ರೋತ್ ಇಸ್ ಎಕ್ಸಿಬಿಟೆಡ್ ಬೈ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ. ಬಟ್ ನಮ್ಮಲ್ಲಾಗೋ ಗ್ರೋತ್ಗೆ ಅದರಲ್ಲಾಗೋ ಗ್ರೋತ್ಗೆ ಡಿಫರೆನ್ಸ್ ಏನು ಅಂತ ಅಂದ್ರೆ, ಅಲ್ಲಿ ಗ್ರೋತ್ ಆಗುವಾಗ ಎಕ್ಸ್ಟರ್ನಲಿ ಏನಾದ್ರೂ ಒಂದು ಮೆಟೀರಿಯಲ್ ಅಕ್ಯುಮುಲೇಟ್ ಆಗುತ್ತೆ. ನಮ್ಮಲ್ಲಿ ಗ್ರೋತ್ ಆಗುವಾಗ ಇಂಟರ್ನಲಿ ಅಕ್ಯುಮುಲೇಟ್ ಆಗ್ತಾ ಇರೋ ಕಾರಣ ವಿ ವಿಲ್ ಇನ್ಕ್ರೀಸ್ ಇನ್ ಮಾಸ್, ಇನ್ಕ್ರೀಸ್ ಇನ್ ಸೈಜ್. ಸೊ ದರ್ ಇಸ್ ಅ ಡಿಫರೆನ್ಸ್. ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಕೂಡ ಇನ್ಕ್ರೀಸ್ ಇನ್ ಸೈಜ್, ಇನ್ಕ್ರೀಸ್ ಇನ್ ಮಾಸ್ ತೋರಿಸೋ ಕಾರಣದಿಂದ ವಿ ಸೇ that growth cannot be taken as a defining property of living organisms. ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಮಾತ್ರ ಆಗುತ್ತೆ, ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ನಲ್ಲಿ ಆಗಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಆಫ್ ಕೋರ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಗ್ರೋತ್ ನೋಡ್ತೀವಿ, ಬಟ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಲ್ಲೂ ಕೂಡ ಗ್ರೋತ್ ಆಗ್ಬೋದು. ಗ್ರೋತ್ ಇನ್ ದ ಸೆನ್ಸ್ ಇನ್ಕ್ರೀಸ್ ಇನ್ ಮಾಸ್ ಆಗ್ಬೋದು. ದೋ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಕ್ಸಿಬಿಟ್ ಗ್ರೋತ್ ಆಸ್ ಅ ಪ್ರಾಪರ್ಟಿ, ನಾವು ಗ್ರೋ ಆಗ್ತೀವಿ, ಆದ್ರೂ ಕೂಡ ಇದನ್ನ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಲ್ಲಿ ಕೂಡ ಗ್ರೋತ್ ಆಗುತ್ತೆ. ಯಾವ್ದಕ್ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು? ಯಾವ್ದು ಎಕ್ಸ್ಕ್ಲೂಸಿವ್ ಆಗಿ ಬರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆಗುತ್ತೆ, ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅದನ್ನ ತೋರ್ಸೋದೇ ಇಲ್ಲ, ಅಂಥ ಫೀಚರ್ಸ್ಗೆ, ಅಂಥ ಕ್ಯಾರೆಕ್ಟರಿಸ್ಟಿಕ್ಗೆ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇಲ್ಲಿ ನಾವು ಗ್ರೋತ್ ಬಗ್ಗೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇಟ್ ಈಸ್ ಸೀನ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬಟ್ ಇಟ್ ಇಸ್ ನಾಟ್ ಸೀನ್ ಓನ್ಲಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. Though it is a characteristic of living organisms, it is not a defining feature of living organisms. Okay na? Yakandre non-living objects kuda ಕೆಲವೊಮ್ಮೆ increase in mass, increase in size ತೋರಿಸುತ್ತೆ. Okay, so this is about our first point. Second point ಬಗ್ಗೆ ನೋಡೋಣ, it is reproduction. So ಇಲ್ಲಿ ಕೇರ್ಫುಲ್ ಆಗಿ ನೋಡಿ, ನಾನು ಏನೆಲ್ಲ ಹೈಲೈಟ್ ಮಾಡಿದ್ದೀನಿ ಆ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ರೀಪ್ರೊಡಕ್ಷನ್ ಅಂದ್ರೆ ಏನು? ರೀಪ್ರೊಡಕ್ಷನ್ ಅಂತ ಅಂದ್ರೆ ಒಂದು ಆರ್ಗ್ಯಾನಿಸಮ್ ಆರ್ organisms giving rise to young ones that are similar to themselves, ಅಲ್ವಾ? ಸೊ ದಟ್ ಇಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಲ್ಲಿ ಎರಡು ರೀತಿ ಆಗುತ್ತೆ. ಒಂದು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ, ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ನಾನಿಲ್ಲಿ ರಿಯಲ್ ಟೈಮ್ ಹೈಲೈಟ್ ಮಾಡ್ತಾ ಇಲ್ಲ, ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ. ನೀವು ಇದು ರೆಕಾರ್ಡೆಡ್ ಸೆಷನ್ ಆಗಿರೋ ಕಾರಣದಿಂದ ಎಲ್ಲೆಲ್ಲಿ ನೀವು ಹೈಲೈಟ್ ಮಾಡಬೇಕು ಅಲ್ಲಿ ಒಂದು 2 seconds ಪಾಸ್ ಮಾಡಿ ನೀವು ಹೈಲೈಟ್ ಮಾಡ್ಕೊಂಡು ಆಮೇಲೆ ಲೆಕ್ಚರ್ನ ಕೇಳಿ, ಓಕೆನಾ? ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಎರಡು ರೀತಿ ಆಗುತ್ತೆ. ಇಲ್ಲಿ NCERT ನಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಫಂಗೈ ಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ, ಪ್ಲನೇರಿಯಲ್ ಫ್ರಾಗ್ಮೆಂಟೇಶನ್ ಆಗುತ್ತೆ, ಇದೆಲ್ಲ ಕೊಟ್ಟಿದ್ದಾರೆ. ನಾನು ಯಾಕದ್ ಯಾವ್ದು ಇಷ್ಟೊಂದು ಎಕ್ಸಾಂಪಲ್ಸ್ ಇದ್ರು ಹೈಲೈಟ್ ಮಾಡಿಲ್ಲ ಅಂತ ಅಂದ್ರೆ, ಈ ಸೇಮ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ನೀವು ಇನ್ನೊಂದು ಚಾಪ್ಟರ್ಲಿ ಇನ್ನ ಡೀಟೇಲ್ ಅಲ್ಲಿ ಕರೀತೀರಾ. ಸೊ ಇಲ್ಲಿ ಕಲ್ತು ಅಲ್ಲಿ ಮತ್ತೆ ರಿಪಿಟೇಷನ್ ಆಗುತ್ತೆ. ಸೊ ಅಲ್ಲಿ ಇನ್ನ ಡೀಟೇಲ್ ಆಗಿ ಕರೀತೀರಾ, ಅದಕ್ಕೆ ಇಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಾನು ಅದನ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಈ ಚಾಪ್ಟರ್ಗೆ ಎಕ್ಸ್ಕ್ಲೂಸಿವ್ ಆಗಿ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ಓಕೆನಾ? ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೋದು, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೋದು. ಸೆಕ್ಷುವಲ್ಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಬಟ್ ನಾವು ಅದ್ರ ಮೇಲೆ ಇವಾಗ ಫೋಕಸ್ ಮಾಡಲ್ಲ. ಯಾಕಂದ್ರೆ ಇನ್ ಡೀಟೇಲ್ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಅನಿಮಲ್ ಕಿಂಗ್ಡಮ್ ಅಲ್ಲಿ ಇದಕ್ಕಿಂತ ಇನ್ನ ಹೆಚ್ಚು ಎಕ್ಸಾಂಪಲ್ಸ್ ನ ಕಲ್ತ್ಕೊಳ್ತೀರಾ. ಓಕೆ, ಸೊ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಏನೆಲ್ಲ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಇದೆ ಅಲ್ಲಿ ಗ್ರೋತ್ ರೀಪ್ರೊಡಕ್ಷನ್ ಎರಡು ಸಿನಾನಿಮಸ್, ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅದನ್ನ ನಾನು ಹೈಲೈಟ್ ಮಾಡಿದ್ದೀನಿ. ಇದೇ ಕ್ವೆಶ್ಚನ್ ಅರ್ನ್ಸ್ಟ್ ಮೇಯರ್ ಕ್ವೆಶ್ಚನ್ ಅಲ್ಲೇ ಇನ್ನೊಂದು ಸ್ಟೇಟ್ಮೆಂಟ್ ಆಗಿ NEET 2016 ಅಲ್ಲಿ ಕೇಳಿದ್ರು, ಓಕೆನಾ? ಸೊ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ರೀಪ್ರೊಡಕ್ಷನ್ ಇಸ್ ಸಿನಾನಿಮಸ್ ವಿತ್ ಗ್ರೋತ್. ಹಂಗಂದ್ರೆ ಅರ್ಥ ಏನು? ಸಿನಾನಿಮ್ಸ್ ಅಂದ್ರೆ ಏನು? ಸಿಮಿಲರ್ ವರ್ಡ್ಸ್ ಅಲ್ವಾ? ಕ್ಲೋಸ್ ಅಂತ ಹೇಳ್ತೀವಿ, ಅದು ಅಂದ್ರೆ ಮುಚ್ಚೋದು. ಶಟ್ ಅಂತ ಹೇಳ್ತೀವಿ, ಅದು ಕೂಡ ಮುಚ್ಚೋದು. ಸೊ ದೇ ಆರ್ ಸಿನಾನಿಮ್ಸ್. ಇಲ್ಲಿ ನಾವ್ ಏನ್ ಸಿನಾನಿಮಸ್ ಅಂತ ಹೇಳ್ತಾ ಇದೀವಿ? ಗ್ರೋತ್ ಮತ್ತೆ ರೀಪ್ರೊಡಕ್ಷನ್ ಎರಡು ಸಿನಾನಿಮ್ಸ್ ವಿತ್ ರೆಸ್ಪೆಕ್ಟ್ ಟು ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್. ಅದರ ಅರ್ಥ ಏನು? ಒಂದು ಅಮೀಬಾ, ಒಂದು ಸಿಂಗಲ್ ಸೆಲ್ ಗ್ರೋ ಆಯ್ತು ಅಂದ್ರೆ ಅದು ಗ್ರೋ ಆಗಿ ಡಿವೈಡ್ ಆಗಿ ಗ್ರೋ ಆಗುತ್ತೆ. ಡಿವೈಡ್ ಆಯ್ತು ಅಂದ್ರೆ ಅದು ರೀಪ್ರೊಡ್ಯೂಸ್ ಕೂಡ ಮಾಡ್ತು ಅಂತ ಅರ್ಥ.
ಸೊ ಗ್ರೋತ್ ರಿಪ್ರೊಡಕ್ಷನ್ ಎರಡು ಸೇಮ್ ಯೂನಿಸೆಲ್ಲರ್ ಆರ್ಗಾನಿಸಮ್ಸ್ ಅಲ್ಲಿ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಓಕೆನಾ? ಸೊ ದಟ್ ಇಸ್ ಅಬೌಟ್ ರಿಪ್ರೊಡಕ್ಷನ್. ಡೆಫಿನೆಟ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಕ್ಯಾರೆಕ್ಟರ್ ಏನು? ರಿಪ್ರೊಡಕ್ಷನ್. ವಿ ಕ್ಯಾನ್ ರಿಪ್ರೊಡ್ಯೂಸ್, ವಿ ಕ್ಯಾನ್ ಮೇಕ್ ಆಫ್ಸ್ಪ್ರಿಂಗ್, ವಿ ಕ್ಯಾನ್ ಕ್ರಿಯೇಟ್ ಬೇಬೀಸ್, ಬಟ್ ನಾನ್ ಲಿವಿಂಗ್ ಥಿಂಗ್ಸ್ ಕೆನಾಟ್. ಹೌದಲ್ವಾ? ಸೊ ಇವಾಗ ಒಂದು ಡಾಗ್ನ ತಗೊಂಡ್ರೆ ಡಾಗ್ ಕೆನ್ ಗಿವ್ ಬರ್ತ್ ಟು ಪಪೀಸ್. ಮತ್ತೆ ಒಂದು ಕ್ಯಾಟ್ನ ತಗೊಳ್ತೀವಿ, ಇಟ್ ಇಸ್ ಲಿವಿಂಗ್, ಇಟ್ ವಿಲ್ ಗಿವ್ ಬರ್ತ್ ಟು ಕಿಟನ್ಸ್. ಅದೇ ರೀತಿ ಒಂದು ಕ್ರೋ ಕೂಡ ಲೇ ಮಾಡುತ್ತೆ ಎಗ್ಸ್. ಲಿವಿಂಗ್ ಆರ್ಗಾನಿಸಮ್ಸ್ ಗಿವ್ ಬರ್ತ್ ಆರ್ produce young ones similar to themselves. Non-living objects do not do that. No matter how many times or for how many days I keep this iPad somewhere, this is not going to make an extra copy of itself, right? This is not going to reproduce. So non-living objects do not reproduce. Reproduction is a characteristic feature that you see only in living organisms. ಇವಾಗ ನಂಗೆ ಹೇಳಿ, ಇದು ಡಿಫೈನಿಂಗ್ ಪ್ರಾಪರ್ಟಿ ಆಗುತ್ತಾ? ಡಿಫೈನಿಂಗ್ ಪ್ರಾಪರ್ಟಿ ಆಗಲ್ವಾ? ಇದು ಕೂಡ ಒಂದು ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿದ್ರೂ ಕೂಡ ಡಿಫೈನಿಂಗ್ ಪ್ರಾಪರ್ಟಿ ಆಗಲ್ಲ. ಯಾಕೆ ಅಂತ ಅಂದ್ರೆ, ಒಂದು ಆರ್ಗ್ಯಾನಿಸಮ್ ಲಿವಿಂಗ್ ಆಗಿರ್ಬೇಕು ಅಂತ ಅಂದ್ರೆ ಅದು ರಿಪ್ರೊಡ್ಯೂಸ್ ಮಾಡಲೇಬೇಕು ಅನ್ನೋ ಯಾವುದೇ ರೂಲ್ ಇಲ್ಲ. ನಮಗೆ ಗೊತ್ತಿರೋ ಹಾಗೆ, ಇಫ್ ಅ ಹಾರ್ಸ್ ಇಸ್ ಕ್ರಾಸ್ಡ್ ವಿತ್ ಅ ಡಾಂಕಿ, ಯು ಗೆಟ್ ಅನ್ ಆರ್ಗ್ಯಾನಿಸಮ್ ಕಾಲ್ಡ್ ಅ ಮ್ಯೂಲ್. ಒಂದು ಹೈಬ್ರಿಡ್ ಸಿಗುತ್ತೆ ಮ್ಯೂಲ್ ಅಂತ. ದಿಸ್ ಮ್ಯೂಲ್ ಇಸ್ ಅಲೈವ್, ಇಟ್ ಇಸ್ ಶೋಯಿಂಗ್ ಪ್ರಾಪರ್ಟೀಸ್ ಆಫ್ ಲೈಫ್, ಬಟ್ ಇಟ್ ಇಸ್ ಏನ್ ಹೇಳ್ತೀವಿ, ಸ್ಟೆರೈಲ್. ಆ ಮ್ಯೂಲ್ಗೆ ಮತ್ತೆ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ದೆರ್ ಆರ್ ಹನಿ ಬೀಸ್ ನ ತಗೊಂಡ್ರೆ ಫೀಮೇಲ್ ವರ್ಕರ್ ಬೀಸ್ ಇರುತ್ತೆ. ವರ್ಕರ್ ಬೀಸ್ ನೆವರ್ ರಿಪ್ರೊಡ್ಯೂಸ್, ಅಂದ್ರೂ ದೇ ಆರ್ ಲಿವಿಂಗ್. ಹಾಗೇನೆ ದೆರ್ ಆರ್ ಮೆನಿ ಕಪಲ್ಸ್, ಹ್ಯೂಮನ್ಸ್ ಕನ್ಸಿಡರ್ ಮಾಡಿದ್ರು ಕೂಡ ಎಷ್ಟೊಂದು ಜನ ಕಪಲ್ಸ್ಗೆ ಇನ್ಫರ್ಟಿಲಿಟಿ ಇಶ್ಯೂಸ್ ಇಂದ ದೇ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾವ್ ಚಿಲ್ಡ್ರನ್, ಅಥವಾ ದೇ ಮೇ ಚೂಸ್ ನಾಟ್ ಟು ಹ್ಯಾವ್ ಚಿಲ್ಡ್ರನ್. ರಿಗಾರ್ಡ್ಲೆಸ್ ಆಫ್ ಇಟ್ ಆಲ್, ಒಂದು ಯಾವ್ದಾದ್ರು ಒಂದು ಆರ್ಗ್ಯಾನಿಸಮ್ ಲಿವಿಂಗ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಅದು ರೀಪ್ರೊಡ್ಯೂಸ್ ಮಾಡಲೇಬೇಕು ಅನ್ನೋ ಯಾವುದೇ ರೂಲ್ ಇಲ್ಲ. ಹಾಗಾಗಿ ದೋ ರೀಪ್ರೊಡಕ್ಷನ್ ಇಸ್ ಸೀನ್ ಓನ್ಲಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಕೆನಾಟ್ ರೀಪ್ರೊಡ್ಯೂಸ್. ಆದ್ರೂ ಕೂಡ ನಾವು ಇದಕ್ಕೆ ಡಿಫೈನಿಂಗ್ ಫೀಚರ್ ಅಂತ ಕರೆಯಲ್ಲ. ಯಾಕೆ ಡಿಫೈನಿಂಗ್ ಫೀಚರ್ ಅಂತ ಕರೆಯಲ್ಲ? ಒಂದು ಆರ್ಗ್ಯಾನಿಸಮ್ ಲಿವಿಂಗ್ ಆಗಿರ್ಬೇಕು ಅಂತ ಅಂದ್ರೆ ಅದು ರೀಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ. ಸೊ ನಾನ್ organisms that don't have the ability to reproduce also are living. ಹಾಗಾಗಿ ನಾವು ಇದಕ್ಕೆ ಕೂಡ not a defining characteristic of living organisms ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ನಮ್ಮ ಸೆಕೆಂಡ್ ಫೀಚರ್ ಲಿವಿಂಗ್ ಬಗ್ಗೆ. ಥರ್ಡ್ ಫೀಚರ್ ಏನು? ಅದು ಮೆಟಬಾಲಿಸಮ್. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗಡೆ ಸೆಲ್ಸ್ ಇದೆಯಾ? ಎಲ್ಲ ಸೆಲ್ಸ್ ಒಳಗಡೆ ಕೆಮಿಕಲ್ಸ್ ಇದೆಯಾ? ಈ ಕೆಮಿಕಲ್ಸ್ ಯಾವಾಗ್ಲೂ ಏನೋ ಒಂದು ಕೆಲಸ ಮಾಡ್ತಾನೆ ಇರುತ್ತೆ. ಇಲ್ಲ ಎಲ್ಲ ಜಾಯಿನ್ ಆಗಿ ಒಂದೇನೋ ಕಂಬೈನ್ ಮಾಡ್ತಾ ಇರುತ್ತೆ, ಇಲ್ಲ ಬ್ರೇಕ್ ಡೌನ್ ಮಾಡಿ ಏನೋ ಬೇರೆ ಮಾಲಿಕ್ಯೂಲ್ನ ಸಿಂಥಸೈಸ್ ಮಾಡ್ತಾ ಇರುತ್ತೆ. ಆ ರೀತಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾನೆ ಇರುತ್ತೆ. ಸೊ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ ನಮ್ಮ ಬಾಡಿಯಲ್ಲಿ, ಅದಷ್ಟಕ್ಕೂ ಸೇರಿ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಸೊ ಮೆಟಬಾಲಿಸಮ್ ಅಂದ್ರೆ ಏನು? ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. The sum total of all chemical reactions occurring in a body is metabolism. ನಮ್ಮ ಬಾಡಿಯಲ್ಲಿ, ನಮ್ಮ ಸೆಲ್ಸ್ ನಲ್ಲಿ ಏನ್ ರಿಯಾಕ್ಷನ್ ನಡೆಯುತ್ತೆ ಅದು ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ನಲ್ಲಿ ನಡೆಯಲ್ಲ. ಯಾವುದೇ ನಾನ್ ಲಿವಿಂಗ್ ಆಬ್ಜೆಕ್ಟ್ ನ ತಗೊಂಡ್ರು ಕೂಡ ಇಟ್ ಇಸ್ ನಾಟ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ರಿಯಾಕ್ಷನ್ಸ್ ದಟ್ ಹ್ಯಾಪನ್ ಇನ್ಸೈಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನನ್ನೊಳಗಡೆ ಬಿಕಾಸ್ ಆಫ್ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇದೆ. ಎನ್ಸೈಮ್ಸ್ ನ ಕೂಡ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲೇ ನೋಡೋದು, ಹೌದಲ್ವಾ? ಸೊ ಬಿಕಾಸ್ ಆಫ್ ಏನಂತಾರೆ, ಈ ಎಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್ ಬರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ನಡೆಯುತ್ತೆ, ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಲ್ಲಿ ನಡೆಯಲ್ಲ. ವಿ ಸೇ ದಟ್ ಸೆಲ್ಯುಲರ್ ಆರ್ಗನೈಸೇಷನ್ ಏನಿದೆ ನಮ್ಮ ಬಾಡೀಸ್ ನಲ್ಲಿ, ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಮೆಟಬಾಲಿಕ್ ರಿಯಾಕ್ಷನ್ಸ್, that is a characteristic feature of living organisms and it is the defining feature of living organisms. ಈ ಪಾಯಿಂಟ್ ಅಲ್ಲಿ ನಿಮ್ಗೊಂದು ಕ್ವೆಶ್ಚನ್ ಬರ್ಬೋದು, ನಮ್ಮಲ್ಲಿ ಏನ್ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ ಇದು ಬೇರೆ ಯಾವ್ದಾದ್ರು ಒಂದು ಟೆಸ್ಟ್ ಟ್ಯೂಬಲ್ ನಾವು ಆ ರಿಯಾಕ್ಷನ್ಸ್ ನ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ವಾ? ಅದೇ ಕೆಮಿಕಲ್ಸ್ ನ ತಗೊಂಡು ನಾವು ಟೆಸ್ಟ್ ಟ್ಯೂಬಲ್ ಮಾಡೋದಕ್ಕಾಗೋದಿಲ್ವಾ? ಲ್ಯಾಬಲ್ ಮಾಡೋದಕ್ಕಾಗೋದಿಲ್ವಾ ವಿತೌಟ್ ಅ ಸೆಲ್? ಈ ರೀತಿ ನಿಮ್ಗೆ ಡೌಟ್ ಬರ್ಬೋದು. ಆಕ್ಚುಲಿ ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಏನ್ ರಿಯಾಕ್ಷನ್ಸ್ ನಡೆಯುತ್ತೆ, ಕೆಲವೊಂದು ರಿಯಾಕ್ಷನ್ಸ್ ನ ನೀವು ಆರ್ಟಿಫಿಷಿಯಲ್ ಆಗಿ ಲ್ಯಾಬ್ ಅಲ್ಲಿ ಇನ್ವಿಟ್ರೋ ಕೂಡ ಮಾಡ್ಬೋದು. ಓಕೆ, ಸೊ ನಾವು ಇನ್ವಿಟ್ರೋ ಆ ಮೆಟಬಾಲಿಕ್ ರಿಯಾಕ್ಷನ್ಸ್ ನ ಕೂಡ ಕಂಡಕ್ಟ್ ಮಾಡಿದ್ರೇನು ನಾವು ಆ ಟೆಸ್ಟ್ ಟ್ಯೂಬ್ ನ ಏನ್ ತಗೊಂಡಿದೀವಿ ಅದನ್ನ ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂತ ಹೇಳೋದಕ್ಕಾಗೋದಿಲ್ಲ. ಆಲ್ಸೋ ದ ರಿಯಾಕ್ಷನ್ ದಟ್ ಇಸ್ ಹ್ಯಾಪನಿಂಗ್ ಇಸ್ ಲಿವಿಂಗ್, ಬಟ್ ದ ಟೆಸ್ಟ್ ಟ್ಯೂಬ್ ಇಸ್ ನಾಟ್ ಅ ಲಿವಿಂಗ್ ಆರ್ಗ್ಯಾನಿಸಮ್.
ಸೊ ನಾವು ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ಬೋದು ಅಂತ ಅಂದ್ರೆ ನಮ್ಮ ಮೆಟಬಾಲಿಕ್ ರಿಯಾಕ್ಷನ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಮಾತ್ರ ಆಗೋ ಕಾರಣದಿಂದ ವಿ ಕ್ಯಾನ್ ಸೇ ದಟ್ cellular organization is the defining feature of living organisms. Okay, first year kaltkondvi, they are characteristics of living organisms, but they are not the defining features. ಇಲ್ಲಿ ನಮಗೆ ಗೊತ್ತಾಗುತ್ತೆ metabolic reactions ನಮ್ಮಲ್ಲಿ ಮಾತ್ರ ಆಗುತ್ತೆ, non living objects ಅಲ್ಲಿ ಆಗಲ್ಲ. So it is not a defining feature. Now let's move to the next point, the last point, very important, response to stimuli. ವಿ ಹ್ಯಾವ್ ದಿ ಎಬಿಲಿಟಿ ಟು ಸೆನ್ಸ್ ಅವರ್ ಸರೌಂಡಿಂಗ್. ಸುತ್ತಮುತ್ತ ಏನ್ ನಡೀತಾ ಇದೆ, ನಾನು ಕಣ್ಮುಚ್ಕೊಂಡ್ರು ಈ ರೂಮಲ್ಲಿ ಲೈಟ್ ಇದೆಯಾ ಅಲ್ವಾ ನನಗೆ ಗೊತ್ತಾಗುತ್ತೆ. ಇಫ್ ದೆರ್ ಇಸ್ ಕೋಲ್ಡ್ ಏರ್ ಏನೋ ಎ ಸಿಯಿಂದ ಬರ್ತಾ ಇರೋದು, ಮೈ ಸ್ಕಿನ್ ಕ್ಯಾನ್ ಸೆನ್ಸ್ ಇಟ್, ಐ ಕ್ಯಾನ್ ಹಿಯರ್, ಐ ಕ್ಯಾನ್ ಟೇಸ್ಟ್ ಫುಡ್. ಇದೆಲ್ಲ ಕೂಡ ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ ನಾವು ಹೈಯರ್ ಆರ್ಗ್ಯಾನಿಸಮ್ಸ್ ನಾವು ಸೆನ್ಸ್ ಮಾಡ್ಬೋದು. ಅದಕ್ಕೆ ತಕ್ಕಂತೆ ನಾವು ರೆಸ್ಪಾಂಡ್ ಕೂಡ ಮಾಡ್ತೀವಿ. ಈ ರೆಸ್ಪಾನ್ಸ್ ನಾವು ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್, ಅನಿಮಲ್ಸ್ ಎಲ್ಲ ಕಡೆ ಕೂಡ ನೋಡ್ತೀವಿ. ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದನ್ನ ನಾವು ನಾನ್ ಲಿವಿಂಗ್ ಆಬ್ಜೆಕ್ಟ್ ನಲ್ಲಿ ನೋಡೋದಿಲ್ಲ. ಓಕೆ, ಸೊ ಇಲ್ಲಿ ಕೂಡ ಅದೇ ಕ್ವೆಶ್ಚನ್ ಅಲ್ಲಿ ಅರ್ನ್ಸ್ಟ್ ಮೇಯರ್ದು ಏನ್ ಕ್ವೆಶ್ಚನ್ ಇತ್ತು, ಸಿನಾನಿಮಸ್ ರೀಪ್ರೊಡಕ್ಷನ್ ಗ್ರೋತ್ ಏನ್ ಕ್ವೆಶ್ಚನ್ ಇತ್ತು, ಅದೇ ಕ್ವೆಶ್ಚನ್ ಅಲ್ಲಿ ಒನ್ ಸ್ಟೇಟ್ಮೆಂಟ್ ವಾಸ್ ಟೇಕನ್ ಫ್ರಮ್ ದಿಸ್ ಪ್ಯಾರಾಗ್ರಾಫ್ ಆಲ್ಸೋ ಇನ್ NEET 2016. ಇದ್ರಲ್ಲಿ ಕೊಟ್ಟಿದ್ದಾರೆ ಹೆಂಗೆ ಪ್ಲಾಂಟ್ಸ್ ಆರ್ ಅಫೆಕ್ಟೆಡ್ ಬೈ ಪ್ಲಾಂಟ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಪ್ಲಾಂಟ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಸೆನ್ಸ್ ಆರ್ಗನ್ಸ್ ಅಂತ ಏನಿಲ್ಲದಿದ್ರು ಕೂಡ ಪ್ಲಾಂಟ್ಸ್ ಸನ್ಲೈಟ್ಗೆ ರೆಸ್ಪಾಂಡ್ ಮಾಡುತ್ತೆ, ಗ್ರಾವಿಟಿಗೆ ರೆಸ್ಪಾಂಡ್ ಮಾಡುತ್ತೆ, ರೂಟ್ಸ್ ನ ಟುವರ್ಡ್ಸ್ ಗ್ರಾವಿಟಿ ಗ್ರೋ ಮಾಡಿಸುತ್ತೆ, ಟುವರ್ಡ್ಸ್ ದ ಸನ್ ಸ್ಟೆಮ್ ನ ಬೆಂಡ್ ಮಾಡಿಸುತ್ತೆ. ಈ ರೀತಿ ಎಲ್ಲ ನಾವು ಪ್ಲಾಂಟ್ಸ್ ನಲ್ಲಿ ಕೂಡ ನೋಡ್ಬೋದು. ಹಾಗೇನೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಫೋಟೋ ಪೀರಿಯಡ್. ಫೋಟೋ ಪೀರಿಯಡ್ ಅಂತ ಅಂದ್ರೆ ಡ್ಯೂರೇಷನ್ ಆಫ್ ಲೈಟ್ ಎಷ್ಟು ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀಪ್ರೊಡಕ್ಷನ್ ಎಲ್ಲ. ಇದನ್ನ NEET 2016 ಅಲ್ಲಿ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಹೈಲೈಟ್ ಮಾಡಿದೀನಿ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಫೋಟೋ ಪೀರಿಯಾಡಿಸಮ್ ಬಗ್ಗೆ ನೀವು ಇನ್ನೊಂದು ಚಾಪ್ಟರ್ ಅಲ್ಲಿ ಲೇಟರ್ ಕಲ್ತ್ಕೊಳ್ತಾ ಇದ್ರಿ, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನೋ ಚಾಪ್ಟರ್ ಅಲ್ಲಿ. ಬಟ್ ಈಗ ಸಿಲೆಬಸ್ ರಾಷನಲೈಸ್ ಆದ್ಮೇಲೆ ಆ ಟಾಪಿಕ್ ಡಿಲೀಟ್ ಆಗೋಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಫೋಟೋ ಪೀರಿಯಡ್ ಅಂದ್ರೆ ಏನು. ಫೋಟೋ ಪೀರಿಯಡ್ ಅಂತ ಅಂದ್ರೆ ಒಂದು ಫ್ಲವರ್, ಒಂದು ಆನಿಮಲ್ ಅಥವಾ ಒಂದು ಪ್ಲಾಂಟ್ ರೀಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಅದು ಒಂದು ದಿನದಲ್ಲಿ ಎಷ್ಟು ಡ್ಯೂರೇಷನ್ ಬೆಳಕಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ರೀಪ್ರೊಡಕ್ಷನ್. ಸೊ ದ್ಯಾಟ್ ಇಸ್ ಅವರ್ ಫೋರ್ತ್ ಪಾಯಿಂಟ್. ಓಕೆನಾ. ಸೊ ಬೇಸಿಕಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಅವೇರ್ ಆಫ್ ಅವರ್ ಸರೌಂಡಿಂಗ್ಸ್. ನಮ್ಮ ಸುತ್ತಮುತ್ತ ನಮ್ಮ ಸರೌಂಡಿಂಗ್ಸ್ ನಲ್ಲಿ ಏನ್ ನಡೀತಾ ಇದೆ, ನಮ್ಮ ಎನ್ವೈರ್ಮೆಂಟ್, ಇಮಿಡಿಯೇಟ್ ಎನ್ವೈರ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ನಮಗೆ ಅವೇರ್ನೆಸ್ ಇದೆ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಗೊತ್ತು ಅದ್ರ ಸುತ್ತಮುತ್ತ ಏನ್ ನಡೀತಾ ಇದೆ, ಅದನ್ನ ಸೆನ್ಸ್ ಮಾಡ್ಬೋದು, ಅದಕ್ಕೆ ತಕ್ಕಂತೆ ಅದು ರೆಸ್ಪಾಂಡ್ ಕೂಡ ಮಾಡುತ್ತೆ. ಇದಕ್ಕೆ ನಾವು ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಓಕೆನಾ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ಕಾನ್ಶಿಯಸ್ನೆಸ್ ತೋರಿಸುತ್ತೆ. ಹಾಗಾಗಿ ಇಟ್ ಇಸ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲದರಲ್ಲೂ ಕಾನ್ಶಿಯಸ್ನೆಸ್ ಇರುತ್ತೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇರುತ್ತೆ. ಆದ್ರೆ ಹ್ಯೂಮನ್ಸ್ ಆರ್ ದಿ ಓನ್ಲಿ ಸ್ಪೀಶೀಸ್ ಇನ್ ದಿ ಎಂಟೈರ್ ಬಯೋಸ್ಫಿಯರ್ ದಟ್ ಆರ್ ಸೆಲ್ಫ್ ಕಾನ್ಶಿಯಸ್. ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಅರಿವಿದೆ. ಅದು ಬೇರೆ ಪ್ರಾಣಿಗಳಲ್ಲಿ, ಬೇರೆ ಆರ್ಗ್ಯಾನಿಸಮ್ಸ್ ನಲ್ಲಿ ನಾವು ನೋಡೋದಿಲ್ಲ. ದಟ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಇಂಟೆಲಿಜೆನ್ಸ್, ದಟ್ ನಮ್ಮ ಬಗ್ಗೆ ನಮ್ಗೆ ಅರಿವಿದೆ. ಅದು ಬೇರೆ ಆನಿಮಲ್ಸ್ ಅಲ್ಲಿ ಡಾಗ್ ಡಸ್ ನಾಟ್ ಕೇರ್. ಅದು ಇವಾಗ ಆಚೆ ಹೋಗ್ತಾ ಇದ್ರೆ 4 ಜನ ಅದನ್ನ ನೋಡಿ ಏನ್ ಅನ್ಕೊಳ್ತಾರೆ ಅಂತ, ಅದು ಡಾಗ್ಗೆ ಅದಕ್ಕೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಡಾಗ್ ತಲೆಯಲ್ಲಿ ಒಂದೇ ಇರೋದು ಏನು ಅಂತ ಅಂದ್ರೆ ಅದು ಸರ್ವೈವ್ ಆಗ್ಬೇಕು. ಇವತ್ತು ನನ್ಗೆ ಬದುಕ್ಬೇಕಂದ್ರೆ ನನ್ಗೆ ಊಟ ಬೇಕು ಅಥವಾ ಆ ರೀತಿ ಅಷ್ಟೇ ಅದ್ರ ಥಿಂಕಿಂಗ್ ಇರುತ್ತೆ. ಅದಕ್ಕೂ ಕೂಡ ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ. ದಟ್ ಇಸ್ ಅ ಡಿಫ್ರೆಂಟ್ ಪಾರ್ಟ್. ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಹಿಯರ್ ಇಸ್ ಸೆಲ್ಫ್ ಅವೇರ್ನೆಸ್. ನಮ್ಮ ಬಗ್ಗೆ ನಮಗೆ ಅರಿವಿರೋದು, ಅದು ಸೆಲ್ಫ್ ಕಾನ್ಶಿಯಸ್ನೆಸ್, ಅದು ಹ್ಯೂಮನ್ ಬೀಯಿಂಗ್ಸ್ಗೆ ಮಾತ್ರ ಇರೋದು. ಇನ್ನೊಂದು ಪ್ರಶ್ನೆ ಕೂಡ ಕೇಳ್ತಾರೆ ಈ ಪಾರ್ಟ್ ಅಲ್ಲಿ. ಕೆಲವೊಂದು ಇಂಡಿವಿಜುವಲ್ಸ್ ಕೋಮಾ ಸ್ಟೇಜ್ ನಲ್ಲಿ ಇದಾರೆ ಅಂತ ನೀವು ಕೇಳಿರ್ಬೋದು. ಯಾರಾದ್ರೂ ತುಂಬಾ ಸಿಕ್ಕಾಗಿ ಆಕ್ಸಿಡೆಂಟ್ ಆಗಿ ತುಂಬಾ ಏನ್ ಹೇಳ್ತಾರೆ, ತುಂಬಾ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿ ಕೋಮಾಲ್ ಇರ್ತಾರೆ ಅಂತ ಹೇಳ್ತಾರೆ. ಕೋಮಾಲ್ ಇದ್ದಾರೆ ಅಂತ ಅಂದ್ರೆ ಅರ್ಥ ಏನು ಅಂತ ಅಂದ್ರೆ ಅವರು ಯಾವುದೇ ಸ್ಟಿಮ್ಯುಲಸ್ಗೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ದೇ ಪ್ರಾಬಬ್ಲಿ ಕೆನಾಟ್ ಹಿಯರ್, ದೇ ಪ್ರಾಬಬ್ಲಿ ಕೆನಾಟ್ ಸೆನ್ಸ್ ಟಚ್, ದೇ ಜಸ್ಟ್ ಅಲೈವ್. ದೇ ಆರ್ ಕೆಪ್ಟ್ ಅಲೈವ್ ಸಮಟೈಮ್ಸ್ ಮಷೀನ್ಸ್ ನಿಂದ. ಅವ್ರಿಗೂ ಉಸಿರಾಡಕ್ಕಾಗ್ತಾ ಇರಲ್ಲ ಪರ್ಸನಲಿ. ಅವ್ರ ಲಂಗ್ಸ್ ಗಿವ್ ಅಪ್ ಮಾಡ್ಬಿಟ್ಟಿರುತ್ತೆ. ಅವಾಗ ವೆಂಟಿಲೇಟರ್ ಮುಖಾಂತರ ನಾವು ಅವ್ರಿಗೆ ಬ್ರೀದಿಂಗ್ ಹೆಲ್ಪ್ ಮಾಡ್ತೀವಿ, ರೆಸ್ಪಿರೇಷನ್ ನಲ್ಲಿ ಹೆಲ್ಪ್ ಮಾಡ್ತೀವಿ. ಸೊ ಏನಕ್ಕೆ ಈ ತರ ಮಾಡ್ತೀವಿ ಅಂದ್ರೆ ಅಂಥವ್ರ ಬ್ರೈನ್ ಅಲ್ಲಿ ಇನ್ನ ಸ್ವಲ್ಪ ಬ್ರೈನ್ ಆಕ್ಟಿವಿಟಿ ಇರುತ್ತೆ. ಈ ಟೈಮಲ್ಲಿ, ಕೋಮಾ ಟೈಮಲ್ಲಿ ಇರುವಾಗ ನಾವು ಅದಕ್ಕೆ ಬೇಕಾಗಿರೋ ಆರ್ಗನ್ಸ್ಗೆಲ್ಲ ಸಪೋರ್ಟ್ ಕೊಟ್ಟಾಗ ದೇರ್ ಆರ್ ಚಾನ್ಸಸ್ ದಟ್ ದೇ ವಿಲ್ ಕಮ್ ಬ್ಯಾಕ್ ಟು ಲೈಫ್, ನಾರ್ಮಲ್ ಲೈಫ್ನ ಲೀಡ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆ ರೀತಿಯ ಸಪೋರ್ಟ್ನ ಕೊಡ್ತೀವಿ. ಕೋಮಾಲು ಕೂಡ ಎಷ್ಟೊಂದು ಸ್ಟೇಜಸ್ ಇದೆ, ಅದೆಲ್ಲ ನಿಮ್ಗೆ ಇವಾಗ ಸದ್ಯಕ್ಕೆ ಇಂಪಾರ್ಟೆಂಟ್ ಇಲ್ಲ. ಈ ಕ್ವೆಶ್ಚನ್ಗೆ ಅಷ್ಟೇ ನಮ್ಗೆ ಆನ್ಸರ್ ಬೇಕಾಗಿರೋದು. ಕೋಮಾಲಿರೋ ಜನ, ಡು ಯು ಕನ್ಸಿಡರ್ ದೆಮ್ ಅಲೈವ್ ಆರ್ ಡೆಡ್? ಯು ಕನ್ಸಿಡರ್ ದೆಮ್ ಲಿವಿಂಗ್. ದಿ ಆರ್ ಅಲೈವ್ ಬಿಕಾಸ್ ಸ್ವಲ್ಪ ಬ್ರೈನ್ ಆಕ್ಟಿವಿಟಿ ಅವರು ಡಿಸ್ಪ್ಲೇ ಮಾಡ್ತಾರೆ. ಅದಾದ್ಮೇಲೆ
ಸರಿಯಾಗಿ ಕೇರ್ ಕೊಟ್ಟಾಗ ದೇ ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಪರ್ಫಾರ್ಮ್ ಆಲ್ ದ ಫಂಕ್ಷನ್ಸ್ ಆಫ್ ಫಂಕ್ಷನಲ್ ಹ್ಯೂಮನ್ ಬೀಯಿಂಗ್ಸ್. ಓಕೆನಾ? ಸೊ ಯಾ, ದಟ್ ಈಸ್ ಅಬೌಟ್ ದಿಸ್. ಇಲ್ಲಿ ನಾವು 4 ಪ್ರಾಪರ್ಟೀಸ್ ಬಗ್ಗೆ ಮಾತಾಡಿದ್ವಿ, 4 ಫೀಚರ್ಸ್ ಬಗ್ಗೆ ಮಾತಾಡಿದ್ವಿ. ಏನದ್ 4 ಫೀಚರ್ಸ್ ಅಂದ್ರೆ, ಫಸ್ಟ್ ಗ್ರೋತ್, ಸೆಕೆಂಡ್ ರಿಪ್ರೊಡಕ್ಷನ್, ಥರ್ಡ್ ಮೆಟಬಾಲಿಸಮ್ ಅಥವಾ ಸೆಲ್ಯುಲರ್ ಆರ್ಗನೈಸೇಷನ್, ಫೋರ್ತ್ ಬಂದು ಕಾನ್ಶಿಯಸ್ನೆಸ್. ಫಸ್ಟ್ 2 ಗ್ರೋತ್ ಮತ್ತು ರಿಪ್ರೊಡಕ್ಷನ್, ದೇ ಆರ್ ನಾಟ್ ಡಿಫೈನಿಂಗ್ ಫೀಚರ್ಸ್. ಥರ್ಡ್ ಅಂಡ್ ಫೋರ್ತ್ ಸೆಲ್ಯುಲರ್ ಆರ್ಗನೈಸೇಷನ್ ಮತ್ತೆ ಮೆಟಬಾಲಿಸಮ್, ದೇ ಆರ್ ಡಿಫೈನಿಂಗ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಓಕೆನಾ? ಸೊ ನಾವು ಲೆಟ್ಸ್ ಮೂವ್ ಆನ್. ಇದಾದ್ಮೇಲೆ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದ್ರ ಬಗ್ಗೆ ಇನ್ ಡೀಟೇಲ್ ಹೋಗ್ತಾ ಹೋಗ್ತಾ ನೀವು ಕಲಿತೀರಾ. ಸೊ ನಾನು ಇದನ್ನ ಇವಾಗ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ, ಬಟ್ ನೀವು NCERT ಓದುವಾಗ ಒಂದ್ಸತಿ ಯು ಕ್ಯಾನ್ ಕ್ವಿಕ್ಲಿ ಗ್ಲಾನ್ಸ್ ಥ್ರೂ ಇಟ್. ಓಕೆ, ಈಗ ನಾವು ಒಂದು ಟಾಪಿಕ್ ನ ಮುಗಿಸಿದೀವಿ. ಸೆಕೆಂಡ್ ಟಾಪಿಕ್ ಏನು ಅಂತ ಅಂದ್ರೆ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿ ಅಂತ ಅಂದ್ರೆ ಏನು? ಯೂನಿಟಿ ಇನ್ ಡೈವರ್ಸಿಟಿ ಬಗ್ಗೆ ಕೇಳಿದ್ವಿ. ಇಂಡಿಯಾ ಯೂನಿಟಿ ಇನ್ ಡೈವರ್ಸಿಟಿ ಇದೆ ಅಲ್ಲಿ ಅಂತ. ಯಾಕಂದ್ರೆ ಎಷ್ಟೊಂದು ಡೈವರ್ಸ್ ಕಲ್ಚರ್ಸ್ ಇದೆ. ನಾರ್ತ್ ಇಂಡಿಯನ್ಸ್ ಒಂಥರ, ಸೌತ್ ಇಂಡಿಯನ್ಸ್ ಒಂಥರ, ನಾರ್ತ್ ಈಸ್ಟರ್ನ್ ಒಂಥರ, ಇಷ್ಟೊಂದು ಡೈವರ್ಸಿಟಿ ಇದ್ರೂ ಕೂಡ ಎಲ್ಲರೂ ಯುನೈಟೆಡ್ ಆಗಿದೀವಿ ಅಂತ. ಸೊ ಡೈವರ್ಸಿಟಿ ಜನರಲ್ ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಬೇರೆ ಬೇರೆ ರೀತಿ, ವೆರೈಟಿ ಅಂತ ಅರ್ಥ. ಇಲ್ಲಿ ನಾವು ಬಯೋಡೈವರ್ಸಿಟಿ ಬಗ್ಗೆ ಮಾತಾಡ್ತೀವಿ. ವೆರೈಟಿ ಇನ್ ಲಿವಿಂಗ್ ಆರ್ಗಾನಿಸಮ್ಸ್ ಎಷ್ಟೊಂದು ತರದ್ದು ಆನಿಮಲ್ಸ್ ಇದೆ, ಎಷ್ಟೊಂದು ತರದ್ದು ಮೈಕ್ರೋಬ್ಸ್ ಇದೆ, ಎಷ್ಟೊಂದು ತರದ್ದು ಪ್ಲಾಂಟ್ಸ್ ಇದೆ, ಇದೆಲ್ಲ ಕೂಡ ಬಯೋಡೈವರ್ಸಿಟಿ. ದೆರ್ ಇಸ್ ಅನ್ ಎಸ್ಟಿಮೇಟೆಡ್ ನಂಬರ್ ಕೊಟ್ಟಿದ್ದಾರೆ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ, 1.7 to 1.8 ಮಿಲಿಯನ್ ಅಷ್ಟು ಸ್ಪೀಶೀಸ್ ಇದೆ ಅಂತ. ಅಷ್ಟು ಆರ್ಗ್ಯಾನಿಸಮ್ಸ್ ಅಲ್ಲ, ಹ್ಯೂಮನ್ಸ್, ಡಾಗ್ಸ್, ಕ್ಯಾಟ್ಸ್, ಕಾಕ್ರೋಚ್, ಆಂಟ್, ಈ ರೀತಿ 1.8 ಸುಮಾರು 1.7 to 1.8 ಮಿಲಿಯನ್ ಸ್ಪೀಶೀಸ್ ಇದೆ ಅಂತ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಈ ಪೋರ್ಷನ್ ಅಲ್ಲಿ, ಅಷ್ಟನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಪಾಸ್ ಮಾಡಿ ನೀವು ಕೂಡ ಹೈಲೈಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಷ್ಟೊಂದು ರೀತಿಯ ಆರ್ಗ್ಯಾನಿಸಮ್ಸ್ ಇದೆ ಅಲ್ವಾ? ಸುಮಾರು 1.7 to 1.8 ಮಿಲಿಯನ್ ಆರ್ಗ್ಯಾನಿಸಮ್ಸ್ ಇದೆ. ಒಂದೊಂದು ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಈ ಆರ್ಗ್ಯಾನಿಸಮ್ಸ್ಗೆ ಒಂದೊಂದು ಹೆಸರು ಕರಿತೀವಿ. ಏನಾದ್ರು ರಿಸರ್ಚ್ ಮಾಡ್ತಾ ಇರ್ತಾರೆ ಬೇರೆ 2 ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ. ಇವಾಗ ಇಂಡಿಯಾಲಿ, ಜಪಾನ್ ಅಲ್ಲಿ ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಅವ್ರು ಕೊಲಾಬರೇಟ್ ಮಾಡಬೇಕು, ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅದ್ರ ಬಗ್ಗೆ ಅಂತ ಅಂದ್ರೆ, ಯೂನಿವರ್ಸಲ್ ಆಗಿ ಥ್ರೂ ಔಟ್ ದ ವರ್ಲ್ಡ್ ಎಲ್ಲ ಆರ್ಗ್ಯಾನಿಸಮ್ಸ್ಗೆ ಒಂದೇ ಹೆಸರಲ್ಲಿ ನಾವು ಅಡ್ರೆಸ್ ಮಾಡಬೇಕು, ಇಲ್ಲದ್ರೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ನೇಮಿಂಗ್ ನ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ ಎಲ್ಲ ಆರ್ಗ್ಯಾನಿಸಮ್ ಅಕ್ರಾಸ್ ದ ವರ್ಲ್ಡ್ ಒಂದೇ ಕಾಮನ್ ಹೆಸರಿಂದ ಕರಿಬೇಕು. ಅದನ್ನ ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ನಾವು ನಾಮನ್ ಕ್ಲೇಚರ್ ಅಂತ ಹೇಳ್ತೀವಿ. ನಾಮನ್ ಕ್ಲೇಚರ್ ಅಂದ್ರೆ ಬೇಸಿಕಲಿ ನಾಮಕರಣ, ಹೆಸರಿಡೋದು. ಆಯ್ತಾ? ಸೊ ನಾಮನ್ ಕ್ಲೇಚರ್ ಅಂತ ಕರಿತೀವಿ. ಸೊ ನಾಮನ್ ಕ್ಲೇಚರ್ ಯಾವಾಗ ಸಾಧ್ಯ? ಯಾವೊಂದು ಆರ್ಗ್ಯಾನಿಸಮ್ ನ ಸ್ಟಡಿ ಮಾಡ್ತಾ ಇರ್ತಾರೆ ಆ ಆರ್ಗ್ಯಾನಿಸಮ್ ನ ಕರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡಿದಾಗ ನಾವು ಅದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವು ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಇವಾಗ ಇದಕ್ಕೆಲ್ಲ ರೂಲ್ಸ್ ಏನು? ನನ್ಗೆ ಇವಾಗ ಒಂದು ಗಿಡ ಸಿಕ್ತು, ನಾನು ಹೊಸದಾಗಿ ಏನೋ ಒಂದು ಗಿಡ ನೋಡಿದೆ, ಇದಕ್ಕೆ ನಾನು ಒಂದು ಸೈಂಟಿಫಿಕ್ ಹೆಸರು ಕೊಡಬೇಕು ಅಂತ ಅಂದ್ರೆ ನಾನು ಸುಮ್ಮನೆ ಅದಕ್ಕೆ ನನ್ನ ಹೆಸರು ಕೊಡೋಕ್ಕಾಗೋದಿಲ್ಲ. ಸ್ವಲ್ಪ ರೂಲ್ಸ್ ಇರುತ್ತೆ, ಆ ರೂಲ್ಸ್ನೆಲ್ಲ ಫಾಲೋ ಮಾಡಬೇಕು. ಈ ರೂಲ್ಸ್ ಎಲ್ಲ ಯಾವ್ದು ಗವರ್ನ್ ಮಾಡುತ್ತೆ? ದೇರ್ ಆರ್ ಕಮಿಟೀಸ್ ದಟ್ ಗವರ್ನ್ ದ ರೂಲ್ಸ್. ಅದ್ರ ಬೇಸಿಸ್ ಮೇಲೆ ನಾವು ಹೆಸರಿಡಬೇಕು. ಓಕೆನಾ? ಸೊ ಆ ರೀತಿ ನಿಮ್ ಬುಕ್ಸ್ ಅಲ್ಲಿ 2 ಮೆನ್ಷನ್ ಆಗಿದೆ, ಒಂದು ICBN, ಒಂದು ICZN. ಅದನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ICBN ಇಸ್ ದ ಕೋಡ್ ದಟ್ ಹ್ಯಾಸ್ ರೂಲ್ಸ್ ಫಾರ್ ನೇಮಿಂಗ್ ಪ್ಲಾಂಟ್ಸ್. ICZN ಇಸ್ ದ ಕೋಡ್ ದಟ್ ಹ್ಯಾಸ್ ರೂಲ್ಸ್ ದಟ್ ಗವರ್ನ್ ದ ನೇಮಿಂಗ್ ಆಫ್ ಆನಿಮಲ್ಸ್. ICBN ಅಂದ್ರೇನು, ICZN ಅಂದ್ರೇನು, ಇದ್ರದ್ದು ಫುಲ್ ಫಾರ್ಮ್ ನೀವು ಕಲ್ತ್ಕೊಳ್ಬೇಕು. ಆಫ್ ಲೇಟ್ ಕೇಳಿಲ್ಲ, ಬಟ್ ನೀಟಾಗಿ ಮುಂಚೆ AIPMT ಇತ್ತು, ಮತ್ತೆ KCETಲೇ ನಾವು ಮೆಡಿಕಲ್ಗೆ ಎಂಟ್ರೆನ್ಸ್ ತಗೊಳ್ಬೋದಿತ್ತು. ಇದ್ರಲ್ಲೆಲ್ಲ ಇದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಬರ್ತಾ ಇತ್ತು. ICBN, ICZN ಫುಲ್ ಫಾರ್ಮ್ ಕಲ್ತ್ಕೊಳ್ಬೇಕು. ICBN ಇಸ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್. ICZN ಇಸ್ ದ ಶಾರ್ಟ್ ಫಾರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮನ್ಕ್ಲೇಚರ್. ಓಕೆ, ಸೊ ಇವಾಗ ಇದ್ರ ಪ್ರಕಾರ ಹೆಸರಿಡಬೇಕು ಅಂತ ಅಂದ್ರೆ ನಾವು ಬೇಸಿಕಲಿ ಹೆಸರಿಡುವಾಗ, ಯಾವ್ದಾದ್ರು ಒಂದು ಆರ್ಗ್ಯಾನಿಸಮ್ಗೆ, ಲಿವಿಂಗ್ ಆರ್ಗ್ಯಾನಿಸಮ್ಗೆ ಹೆಸರಿಡುವಾಗ ಪ್ರತಿ ಹೆಸರಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ ಅಥವಾ 2 ವರ್ಡ್ಸ್ ಇರುತ್ತೆ. ಇದಕ್ಕೆ ನಾವು ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಕರಿತೀವಿ. ನಾಮನ್ಕ್ಲೇಚರ್ ಅಂದ್ರೆ ನಾಮಕರಣ, ಬೈನಾಮಿಯಲ್ ಅಂದ್ರೆ ಬೈ ಅಂದ್ರೆ 2. ಸೊ ಪ್ರತಿ ಹೆಸರಲ್ಲಿ 2 ವರ್ಡ್ಸ್ ಇರುತ್ತೆ. ಅದಕ್ಕೆ ನಾವು ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಕರಿತೀವಿ. ಈ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದವರು ಕಾರ್ಲಸ್ ಲಿನಿಯಸ್. ಓಕೆ, ಕಾರ್ಲ್ ಲಿನಿಯಸ್ ಅಂತ ಕೂಡ ಕರೀತಾರೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. 2 ಕಾಂಪೊನೆಂಟ್ ಇದೆ. ಯಾವ್ದಾದ್ರು 2 ಕಾಂಪೊನೆಂಟ್? ಮೊದಲನೇದು ಜೆನೆರಿಕ್ ನೇಮ್, ಎರಡನೇದು ಸ್ಪೆಸಿಫಿಕ್ ಎಪಿಥೆಟ್. ಅದನ್ನ ಕೂಡ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಓಕೆ, ನಾವ್ ಲೆಟ್ಸ್ ಮೂವ್ ಆನ್. ಏನಿದೆ ರೂಲ್ಸ್ ಎಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಮ್ಯಾಂಗೋದು. ಮ್ಯಾಂಗೋ ಇಸ್ ದ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ಮ್ಯಾಂಗೋಗೆ ನಾವು ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ ಸೈಂಟಿಫಿಕಲಿ. ಇದು ಕೂಡ ನೀಟ್ 2019 ಅಲ್ಲಿ ಇದ್ರ ಬೇಸಿಸ್ ಮೇಲೆ ಕೂಡ ಒಂದು ಕ್ವೆಶ್ಚನ್ ಬಂದಿತ್ತು. ಎಕ್ಸಾಕ್ಟ್ ಆಗಿ ಹೆಂಗ್ ಬರಿಬೇಕು ಅದನ್ನ ಅನ್ನೋದ್ರ ಬೇಸಿಸ್ ಮೇಲೆ. ಸೊ ಇಟ್ ಇಸ್ ಬೇಸ್ಡ್ ಆನ್ ದ ರೂಲ್ಸ್. ಓಕೆನಾ? ಸೊ ಏನೆಲ್ಲ ರೂಲ್ಸ್ ಇದೆ?
ಸೈಂಟಿಫಿಕ್ ನೇಮ್ ಬಗ್ಗೆ ಅದನ್ನ ನೋಡೋಣ. ಮೊದಲನೇದು ಏನು ಅಂತ ಅಂದ್ರೆ ಯೂಶಲಿ ಇದನ್ನ ನಾವು ಲ್ಯಾಟಿನ್ ಇಂದ ತಗೊಳ್ತೀವಿ ಅಥವಾ ಬೇರೆ ಭಾಷೆಯಿಂದ ತಗೊಂಡ್ರೆ ಅದನ್ನ ಲ್ಯಾಟಿನೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಇಂಡಿಯಾ ಜಾಸ್ತಿ ಬೆಳೀತಾರೆ, ಇಟ್ ಇಸ್ ಎ ನ್ಯಾಷನಲ್ ಫ್ರೂಟ್. ಮ್ಯಾಂಜಿಫೆರಾ ಇಂಡಿಯಾ ಅಂತ ಮಾಡಕ್ ಬದಲು ಮ್ಯಾಂಜಿಫೆರಾ ಇಂಡಿಕಾ ಅಂತ ಮಾಡಿದ್ದಾರೆ. ಸೊ ದಟ್ ಇಂಡಿಕೇಟ್ಸ್ ಇಟ್ಸ್ ಒರಿಜಿನ್, ನೇಟಿವ್ ಅದಕ್ಕೆ ಇಂಡಿಯಾ ತರ ಟ್ರಾಪಿಕಲ್ ಕಂಟ್ರೀಸ್. ಸೊ ದಟ್ ಇಸ್ ಮ್ಯಾಂಜಿಫೆರಾ ಇಂಡಿಕಾ. ಓಕೆ, ಆ ರೀತಿ ಲ್ಯಾಟಿನೈಸ್ ಮಾಡ್ತಾರೆ ಹೆಸರನ್ನ. ಮತ್ತೆ ಆಲ್ರೆಡಿ ಹೇಳಿದಾಗೆ ಮೊದಲನೇ ಕಾಂಪೊನೆಂಟ್ ಅಥವಾ ಮೊದಲನೇ ವರ್ಡ್ ಇಸ್ ಜೀನಸ್ ನೇಮ್, ಸೆಕೆಂಡ್ ಕಾಂಪೊನೆಂಟ್ ಇಸ್ ಸ್ಪೆಸಿಫಿಕ್ ಎಪಿಥೆಟ್. ಈಗ ನಾವು ಈ ಎರಡು ಹೆಸರನ್ನ ಕೈಯಲ್ಲಿ ಬರೆದಾಗ ಅದನ್ನ ಸೆಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಪ್ರಿಂಟ್ ಮಾಡಿದಾಗ, ಟೈಪ್ ಮಾಡುವಾಗ ಇಟಲಿಕ್ಸ್ ಅಲ್ಲಿ ಇರಬೇಕು. ಇಟಲಿಕ್ಸ್ ಅಲ್ಲಿ ಇದ್ದಾಗ ಅದ್ರದ್ದು ಲ್ಯಾಟಿನ್ ಒರಿಜಿನ್ ಅದು ಇಂಡಿಕೇಟ್ ಮಾಡುತ್ತೆ. ಇದು ನಮ್ಮ ಸೆಕೆಂಡ್ ಪಾಯಿಂಟ್, ಅದನ್ನು ಕೂಡ ಹೈಲೈಟ್ ಮಾಡಿದೀನಿ. ಫಸ್ಟ್ ವರ್ಡ್ ಏನಿದೆ ಅದು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ವರ್ಡ್ ಏನಿದೆ ಅದು ಲೋವರ್ ಕೇಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿದೀನಿ. ಇಲ್ಲಿ ನೋಡಿ ಹೆಂಗಿರ್ಬೇಕು, ಮ್ಯಾಂಜಿಫೆರಾ ಇಂಡಿಕಾ ಈ ರೀತಿ ಇರಬೇಕು. ಬಿಕಾಸ್ ಇಟ್ ಇಸ್ ಪ್ರಿಂಟೆಡ್, ಇಟ್ ಇಸ್ ಇನ್ ಇಟಲಿಕ್ಸ್. ಇದೇ ನಾವು ಕೈಯಲ್ಲಿ ಬರ್ತಿದ್ರೆ ಹ್ಯಾಂಡ್ ರಿಟನ್ ಆಗಿದ್ರೆ ಇದಕ್ಕೆ ನಾವು ಅಂಡರ್ಲೈನ್ ಮಾಡಬೇಕಿತ್ತು ಸೆಪರೇಟ್ ಆಗಿ. ಇಲ್ಲಿ 4 ಪಾಯಿಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲೂ ಕೂಡ ಒಂದು ಪಾಯಿಂಟ್ ಇದೆ. ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ದ 5th ಪಾಯಿಂಟ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಪ್ಲಾಂಟ್ ನ ಯಾರು ಡಿಸ್ಕ್ರೈಬ್ ಮಾಡಿ ಅದಕ್ಕೆ ಹೆಸರು ಕೊಟ್ಟಿರ್ತಾರೆ ಅದಕ್ಕೆ ನಾವು ಆಥರ್ ಅಂತ ಕರಿತೀವಿ. ಕೆಲವೊಮ್ಮೆ ನೀವು ಈ ಪ್ಲಾಂಟ್ ಹೆಸರಾದ್ಮೇಲೆ ಆ ಆಥರ್ದು ಕೂಡ ಹೆಸರನ್ನ ಅಬ್ರಿವಿಯೇಟೆಡ್ ಫಾರ್ಮ್ ಅಲ್ಲಿ ಬರಿಬಹುದು. ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ ಡಿಸ್ಕ್ರೈಬ್ ಮಾಡಿದ್ದು ಲಿನೇಯಸ್, ಹಾಗಾಗಿ ನಾವು ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅಂತ ಬರಿಬಹುದು. ದಿಸ್ ವಿಲ್ ಇಂಡಿಕೇಟ್ ಈ ಸ್ಪೀಶೀಸ್ ನ ಡಿಸ್ಕ್ರೈಬ್ ಮಾಡಿದ ಮೊದಲನೇ ಪರ್ಸನ್ ಇಸ್ ಲಿನೇಯಸ್ ಅಂತ. ಓಕೆನಾ? ಸೊ ಇದನ್ನ ನೀವು 5ನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ದೀಸ್ ಆರ್ ದ ಡಿಫರೆಂಟ್ ರೂಲ್ಸ್ ಫಾರ್ ನಾಮನ್ಕ್ಲೇಚರ್, ಬೇಸಿಕಲಿ ಬಯೋಲಾಜಿಕಲ್ ನಾಮನ್ಕ್ಲೇಚರ್. ಓಕೆನಾ? ಈಗ ನಾವು ಆಲ್ರೆಡಿ ನೋಡಿದ್ವಿ 1.7 to 1.8 ಮಿಲಿಯನ್ ಸ್ಪೀಶೀಸ್ ಆರ್ಗ್ಯಾನಿಸಮ್ಸ್ ಇದೆ ಅರ್ತ್ ಮೇಲೆ ಅಂತ. ನಾವ್ ಅದನ್ನ ಕರೆಕ್ಟ್ ಆಗಿ ಕ್ಯಾಟಗರೈಸ್ ಮಾಡದೇ ಇದ್ರೆ ಅದನ್ನ ಸ್ಟಡಿ ಮಾಡೋದು ಕಷ್ಟ ಆಗುತ್ತೆ. ನಿಮ್ಗೆಲ್ಲ ನಿಮ್ ಹತ್ರ ಇರೋ ಬುಕ್ಸ್ ಎಲ್ಲ ಒಂದೇ ಕಡೆ ಒಂದೇ ರೂಮ್ ನಲ್ಲಿ ನೀವು ಹಾಕ್ಬಿಟ್ಟಿದ್ರೆ ಅದು ಕಷ್ಟ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಅರೇಂಜ್ ಮಾಡ್ಕೊಂಡಾಗ ನಮ್ಗೆ ಏನ್ ಬೇಕೋ ಅದು ಕರೆಕ್ಟ್ ಟೈಮ್ಗೆ ನಮಗೆ ಸಿಗುತ್ತೆ. ಅದೇ ರೀತಿ ಇಷ್ಟೊಂದು ಆರ್ಗ್ಯಾನಿಸಮ್ಸ್ ಇದೆ, ಅದು ಸ್ಟಡಿನ ಕನ್ವೀನಿಯಂಟ್ ಆಗಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ಕೊಳ್ಬೇಕು. ನಾವ್ ಏನ್ ಅದನ್ನ ಕರೆಕ್ಟ್ ಆಗಿ ಗ್ರೂಪ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ತೀವಿ ಅದಕ್ಕೆ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಅಂತ ಅಂದ್ರೆ ಗ್ರೂಪಿಂಗ್ ಇಂಟು ಕನ್ವೀನಿಯಂಟ್ ಕ್ಯಾಟಗರೀಸ್. ನಮ್ಗೆ ಏನ್ ಈಸಿಯಾಗಿ ಕಾಣಿಸುತ್ತೆ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಡಿಸಿಮಿಲಾರಿಟೀಸ್ ನಾವು ಗ್ರೂಪ್ ಮಾಡ್ಕೊಳ್ತೀವಿ, ಅದಕ್ಕೆ ನಾವು ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಈ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಎಷ್ಟೊಂದು ಲೆವೆಲ್ಸ್ ಇರುತ್ತೆ. ಈ ಲೆವೆಲ್ಸ್ಗೆ ನಾವು ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಅಂತ ಕರಿತೀವಿ. ಈ ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಒಂದು ಸ್ಪೆಸಿಫಿಕ್ ಏನ್ ಹೇಳ್ತಾರೆ ಆರ್ಡರ್ ನಲ್ಲಿ ಇರುತ್ತೆ. ಪ್ರತಿಯೊಂದು ಟ್ಯಾಕ್ಸೋನಾಮಿಕ್ ಕ್ಯಾಟಗರಿಗೆ ನಾವು ಈ ಆರ್ಡರ್ ಏನಿರುತ್ತೆ ಅದಕ್ಕೆ ನಾವು ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅಂತ ಕರಿತೀವಿ. ತೋರಿಸ್ತೀನಿ ರೀ, ಇದು ಕೂಡ ಇಲ್ಲೇ ಇದೆ. ಸೊ ಏನು ಕ್ಯಾಟಗರೀಸ್ ಇದೆ ಅದಕ್ಕೆ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಈ ಪ್ರಾಸೆಸ್ ಏನಿದೆ ಕ್ಲಾಸಿಫಿಕೇಶನ್ ಮಾಡೋದು, ಗ್ರೂಪ್ ಮಾಡೋದು, ಇದಕ್ಕೆ ನಾವು ಟ್ಯಾಕ್ಸಾನಮಿ ಅಂತ ಕರಿತೀವಿ. ಓಕೆ, ಕ್ಲಾಸಿಫೈ ಮಾಡೋದು, ಐಡೆಂಟಿಫೈ ಮಾಡೋದು, ಹೆಸರು ಕೊಡೋದು, ಇದೆಲ್ಲದರ ಜೊತೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎವಲ್ಯೂಷನರಿ ರಿಲೇಶನ್ಶಿಪ್ ನು ಕನ್ಸಿಡರ್ ಮಾಡೋ ಸ್ಟಡಿಗೆ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಇದನ್ನ ಹೈಲೈಟ್ ಮಾಡಿದ್ದೀನಿ. ರಿಲೇಶನ್ಶಿಪ್ಸ್, ಸಿಸ್ಟಮ್ಯಾಟಿಕ್ಸ್. ರಿಲೇಶನ್ಶಿಪ್ಸ್ ಏನಿದೆ ಎರಡು ಆರ್ಗ್ಯಾನಿಸಮ್ ಮಧ್ಯೆ, ಎರಡು ಸ್ಪೀಶೀಸ್ ಮಧ್ಯೆ ಎಷ್ಟು ಕ್ಲೋಸ್ಲಿ ರಿಲೇಟೆಡ್, ಎಷ್ಟು ಡಿಸ್ಟೆಂಟ್ಲಿ ರಿಲೇಟೆಡ್, ಇದನ್ನೆಲ್ಲ ಕೂಡ ನಾವು ಸ್ಟಡಿ ಮಾಡ್ತೀವಿ. ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಸಿಸ್ಟಮ್ಯಾಟಿಕ್ಸ್ ಅಂದ್ರೂ ಕೂಡ ಅದು ಒಂದು ಲ್ಯಾಟಿನ್ ವರ್ಡ್, ಅರೇಂಜ್ ಮಾಡೋದು ಹೆಂಗೆ ಅಂತ. ಓಕೆ, ಲಿನೇಯಸ್ಸು ಅವ್ರು ಒಂದು ಬುಕ್ ಪಬ್ಲಿಷ್ ಮಾಡಿದ್ರು, ಅದ್ರ ಹೆಸರೇ ಸಿಸ್ಟಮಾ ನ್ಯಾಚುರಿ ಅಂತ ಇಟ್ಟಿದ್ರು. ಅದರಲ್ಲಿ ಬೇಸಿಕಲಿ ಅವರು ಆನಿಮಲ್ಸ್ ನ ಕ್ಲಾಸಿಫೈ ಮಾಡಿದ್ರು. ಸೊ ಸಿಸ್ಟಮ್ಯಾಟಿಕ್ಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್, ಕ್ಲಾಸಿಫಿಕೇಶನ್. ಓಕೆ, ಇದಷ್ಟೇ ಅಲ್ಲದೆ ಎರಡು ಆರ್ಗ್ಯಾನಿಸಮ್ಸ್ ಮಧ್ಯೆ ಎವಲ್ಯೂಷನರಿ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅದನ್ನ ಕೂಡ ಅದು ಸ್ಟಡಿ ಮಾಡುತ್ತೆ. ಒಂದೇ ನಿಮಿಷ ನೀರು ಕುಡ್ಕೊಂಡು ಬರ್ತೀನಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಟ್ಯಾಕ್ಸೋನಮಿ ಅಂದ್ರೆ ಏನು, ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು. ಈಗ ನಾವು ನಮ್ಮ ಥರ್ಡ್ ಪಾರ್ಟ್ಗೆ ಬರೋಣ. ಇದಕ್ಕೆ ನಾವು ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಅಂತ ಕರಿತೀವಿ. ಸೊ ಈ ಟ್ಯಾಕ್ಸೋನಾಮಿಕ್ ಕ್ಯಾಟಗರಿ ಅಂದ್ರೆ ಅರ್ಥ ಏನು? ನಾ ಹೇಳಿದ್ದೆ ಅರೇಂಜ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಎಷ್ಟೊಂದು ಕ್ಯಾಟಗರೀಸ್ ಇರುತ್ತೆ ಅಂತ.
ಎಷ್ಟೊಂದು ಸ್ಟೇಜಸ್ ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಎಲ್ಲ ಇಂಡಿವಿಜುವಲ್ ಸ್ಟೇಜ್ಗೆ ನಾವು ಕ್ಯಾಟಗರಿ ಅಂತ ಕರಿತೀವಿ. ಓಕೆ, ಸೊ ಈ ಎಲ್ಲ ಕ್ಯಾಟಗರೀಸ್ ಜೊತೆಗೆ ಸೇರಿ ಒಂದು ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅಂತ ಫಾರ್ಮ್ ಮಾಡುತ್ತೆ. ಇದೇನು ಅಂತ ನಾನು ನಿಮ್ಗೆ 2 ನಿಮಿಷದಲ್ಲಿ ತೋರಿಸ್ಬಿಡ್ತೀನಿ. ಸೊ ಪ್ರತಿಯೊಂದು ಕ್ಯಾಟಗರಿಗೆ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಟ್ಯಾಕ್ಸಾನ್ ಇಸ್ ಬೇಸಿಕಲಿ ದ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಅದನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಈಚ್ ಸ್ಟೆಪ್ ಅಥವಾ ಈಚ್ ಸ್ಟೇಜ್ ಇನ್ ಟ್ಯಾಕ್ಸಾನಮಿ ರೆಪ್ರೆಸೆಂಟ್ ಅ ರ್ಯಾಂಕ್ ಆರ್ ಕ್ಯಾಟಗರಿ. ಇಟ್ ಇಸ್ ಕಾಲ್ಡ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಎಲ್ಲ ಕ್ಯಾಟಗರೀಸ್ ಒಟ್ಟಿಗೆ ಕಾನ್ಸ್ಟಿಟ್ಯೂಟ್ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ. ಹೈರಾರ್ಕಿ ಅಂದ್ರೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಹಿಸ್ಟ್ರಿಯಲ್ಲಿ ಕಲ್ತಿರ್ಬೋದು, ಕಿಂಗ್ ಅವ್ರ ಮಗ ಹೆಂಗಾಯ್ತು ಅಂತ. ಅದೇ ರೀತಿ ಇಲ್ಲೂ ಕೂಡ ಒಂದ್ ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ಗೆ ಅದೇ ಆರ್ಡರ್ ನಲ್ಲಿ ನಾವು ಹೈರಾರ್ಕಿ ಅಂತ ಕರಿತೀವಿ. ಒಂದು ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಏನು ಅಂತ ಅಂದ್ರೆ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಇದಕ್ಕೆ ಪ್ಲೂರಲ್ ವರ್ಡ್ ಟ್ಯಾಕ್ಸಾ. ಓಕೆನಾ. ಸೊ ಇಲ್ಲಿ ಎಷ್ಟೊಂದು ಟ್ಯಾಕ್ಸೋನಾಮಿಕ್ ಕ್ಯಾಟಗರೀಸ್ ಇದೆ. ಅದನ್ನೆಲ್ಲ ನೋಡೋ ಮುಂಚೆ, ಒನ್ ಬೈ ಒನ್ ನೋಡೋ ಮುಂಚೆ, ಫಸ್ಟ್ ಯಾವ್ದೆಲ್ಲ ಕ್ಯಾಟಗರೀಸ್ ಅಂತ ನೋಡೋಣ. ಈ ಒಂದು ಕ್ವೆಶ್ಚನ್ ನೀಟ್ 2022 ಅಲ್ಲಿ ಕೇಳಿದ್ರು. ದೇರ್ ಇಸ್ 1 2 3 4 5 6 7 ಕ್ಯಾಟಗರೀಸ್ ಟೋಟಲ್ ಆಗಿ. ಇದ್ರದ್ದು ಅಸೆಂಡಿಂಗ್ ಆರ್ಡರ್ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ, ಇದ್ರದ್ದು ಡಿಸೆಂಡಿಂಗ್ ಆರ್ಡರ್ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ, ಈ ರೀತಿಯ ಕ್ವೆಶ್ಚನ್ಸ್ ಕೇಳ್ಬೋದು. ಓಕೆನಾ. ಸೊ ಇಲ್ಲಿ ನಾವು ಯಾವ್ದೆಲ್ಲ ಕೊಟ್ಟಿದ್ದಾರೆ, ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್. ಈ ರೀತಿ ಈ ಪ್ರತಿಯೊಂದು ಕೂಡ ಒಂದು ಟ್ಯಾಕ್ಸೋನಾಮಿಕ್ ಕ್ಯಾಟಗರಿ. ಇದಿಷ್ಟು ಸೇರಿ ನಾವು ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅಂತ ಕರಿತೀವಿ. ಇಲ್ಲಿ ಯಾವ ರೀತಿ ಆರೋ ಪಾಯಿಂಟ್ ಆಗ್ತಾ ಇದೆ ನೋಡಿ. ನಾವು ಸ್ಪೀಶೀಸ್ ನ ಲೋಯೆಸ್ಟ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ತೀವಿ, ಕಿಂಗ್ಡಮ್ ನ ಹೈಯೆಸ್ಟ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ತೀವಿ. ಲೋಯೆಸ್ಟ್ ಕ್ಯಾಟಗರಿಯಿಂದ ಹೈಯೆಸ್ಟ್ ಕ್ಯಾಟಗರಿಗೆ ನಾವು ಅಸೆಂಡಿಂಗ್ ಆರ್ಡರ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಹೈಯೆಸ್ಟ್ ಕ್ಯಾಟಗರಿಯಿಂದ ಲೋಯೆಸ್ಟ್ ಕ್ಯಾಟಗರಿಗೆ ಡಿಸೆಂಡಿಂಗ್ ಅರೇಂಜ್ಮೆಂಟ್ ಅಂತ ಕೇಳ್ತೀವಿ. ಸೊ ನಿಮ್ಗೆ ಕ್ವೆಶನ್ಸ್ ಕೇಳ್ಬೋದು, ಡಿಸೆಂಡಿಂಗ್ ಯಾವ್ದು ಕರೆಕ್ಟ್ ಆಗಿದೆ ಆರ್ಡರ್ ಚೆಕ್ ಮಾಡಿ, ಅಥವಾ ಅಸೆಂಡಿಂಗ್ ಆರ್ಡರ್ ಯಾವ್ದು ಕರೆಕ್ಟ್ ಆಗಿದೆ ಚೆಕ್ ಮಾಡಿ ಅಂತ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲಿ 1 2 3 4 5 6 7 ಕ್ಯಾಟಗರೀಸ್ ಇದೆ. ಇದನ್ನ ಕರೆಕ್ಟ್ ಆರ್ಡರ್ ಹೆಂಗ್ ನೆನ್ಪಿಟ್ಕೊಳ್ಬೇಕು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ರೆ ನಿಮ್ಗೆ ಯೂಸ್ ಆಗ್ಲಿ ಅಂತ ನಾನು ಇಲ್ಲಿ ಒಂದು ನೆಮಾನಿಕ್ ಕೂಡ ಬರ್ದಿದ್ದೀನಿ. ಇದೇ PDF ಮೇಲೆ, ಇದು ನಿಮ್ ನೋಟ್ಸ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಕೀಪ್ ಪ್ಲೇಟ್ಸ್ ಕ್ಲೀನ್ ಆರ್ ಫ್ಯಾಮಿಲಿ ಗೆಟ್ಸ್ ಸಿಕ್. ಒಂದೇ ಒಂದು ಸೆಂಟೆನ್ಸ್, ಇದ್ರದ್ದು ಎಕ್ಸಾಕ್ಟ್ ಆರ್ಡರ್ ನಿಮಗೆ ನೆನಪಾಗುತ್ತೆ, ಡಿಸೆಂಡಿಂಗ್ ಆರ್ಡರ್ ನೆನಪಾಗುತ್ತೆ. ಕೀಪ್, K is for kingdom, plates, P is for phylum, clean, C is for class, or is for order, family is family, gets, G is for genus, S, sick is for species. ಸೊ ಇದನ್ನ ಕರೆಕ್ಟ್ ಆರ್ಡರ್ ಅಲ್ಲಿ ನೀವು ಇದನ್ನ ನೆನ್ಪಿಟ್ಕೊಳ್ಬಹುದು. ಓಕೆನಾ. ಸೊ ಬೇಸಿಕಲಿ ಇಲ್ಲಿ ಏನು ಅಂತ ಅಂದ್ರೆ ಸ್ಪೀಶೀಸ್ ಲೋಯೆಸ್ಟ್ ಕ್ಯಾಟಗರಿ. ಸಿಮಿಲರ್ ಆಗಿರೋ ಸ್ಪೀಶೀಸ್ ನ ಗ್ರೂಪ್ ಮಾಡಿ ಒಂದು ಜೀನಸ್ಗೆ ಹಾಕ್ತಾರೆ. ಸಿಮಿಲರ್ ಆಗಿರೋ ಜೀನಸ್ ನ ಗ್ರೂಪ್ ಮಾಡಿ ಒಂದು ಫ್ಯಾಮಿಲಿಗೆ ಹಾಕ್ತಾರೆ. ಸಿಮಿಲರ್ ಆಗಿರೋ ಫ್ಯಾಮಿಲೀಸ್ ನ ತಗೊಂಡು ಒಂದು ಆರ್ಡರ್ಗೆ ಹಾಕ್ತಾರೆ. ಸಿಮಿಲರ್ ಆರ್ಡರ್ಸ್ ನ ತಗೊಂಡು ಒಂದು ಕ್ಲಾಸ್ ಹಾಕ್ತಾರೆ. ಸಿಮಿಲರ್ ಕ್ಲಾಸ್ ನ ತಗೊಂಡು ಒಂದು ಡಿವಿಷನ್ ಹಾಕ್ತಾರೆ. ಸಿಮಿಲರ್ ಡಿವಿಷನ್ ಎಲ್ಲ ಸೇರಿ ಒಂದು ಕಿಂಗ್ಡಮ್ ಆಗುತ್ತೆ. ಓಕೆನಾ. ಸೊ these are the stages of classification or the categories involved in taxonomic hierarchy. Okay. So ಈಗ ಒನ್ ಬೈ ಒನ್ ನೋಡ್ಕೋತಾ ಹೋಗೋಣ, ಸ್ಪೀಶೀಸ್ ಇಂದ ಕಿಂಗ್ಡಮ್ ವರೆಗೆ. ಎಲ್ಲಿ ಹೋಯ್ತು? ಆಲ್ ರೈಟ್. ಸೊ ಸ್ಪೀಶೀಸ್ ಇಲ್ಲಿದೆ. ಈ ಸ್ಪೀಶೀಸ್ ನಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಸೆಂಟೆನ್ಸ್ ಮಧ್ಯೆ ಎಲ್ಲ ಡಿಸ್ಪರ್ಸ್ ಆಗ್ಬಿಟ್ಟಿದೆ. ಸೊ ಅದನ್ನ ಈಸಿಯಾಗಿ ನಿಮ್ಗೆ ಆಕ್ಸೆಸ್ ಸಿಗ್ಲಿ ತಕ್ಷಣ ಎಕ್ಸಾಂಪಲ್ಸ್ ಅಂತ ಅದನ್ನ ನಾನು ಪಕ್ಕದಲ್ಲಿ ಬರ್ದಿಟ್ಟಿದ್ದೀನಿ. ಇದೇ ರೀತಿ ನೀವು ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಪಕ್ಕದಲ್ಲೇ ಬರ್ದಿಟ್ಕೊಂಡಿರ್ಬೋದು. ನೀವು ಎಷ್ಟು ಸಲ ರಿವೈಸ್ ಮಾಡ್ತೀರಾ NCERT ಅಷ್ಟು ಸಲ ಇದು ನಿಮ್ ಕಣ್ಣು ಕಾಣಿಸ್ತಾ ಇರುತ್ತೆ. ಸೊ ನಿಮ್ಮ ಮೆಮರಿ ರಿಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಟ್ಯಾಕ್ಸೋನಾಮಿಕ್ ಸ್ಪೀಶೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಪೀಶೀಸ್ ಇಸ್ ಅ ಟ್ಯಾಕ್ಸೋನಾಮಿಕ್ ಕ್ಯಾಟಗರಿ. ಒಂದು ಸ್ಪೀಶೀಸ್ ನ ಹೆಂಗ್ ಡಿಫೈನ್ ಮಾಡ್ತೀವಿ? ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್. ಅಥವಾ ನಾವು ಬಯೋಲಾಜಿಕಲ್ ಕಾನ್ಸೆಪ್ಟ್ ಅಲ್ಲಿ ಡಿಫೈನ್ ಮಾಡಬೇಕು ಅಂದ್ರೆ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಎಲ್ಲ ಕೇಪಬಲ್ ಆಫ್ ಇಂಟರ್ಬ್ರೀಡಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ಫರ್ಟೈಲ್ ಆಫ್ ಸ್ಪ್ರಿಂಗ್. ಇಂಟರ್ಬ್ರೀಡ್ ಮಾಡಿ ಯಾವ ಮಕ್ಕಳು ಹುಟ್ಟುತ್ತೆ ಅದು ಕೂಡ ಫರ್ಟೈಲ್ ಆಗಿದ್ದಾಗ ನಾವು ಆ ಆರ್ಗಾನಿಸಮ್ ಸೇಮ್ ಸ್ಪೀಶೀಸ್ ಬಿಲಾಂಗ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಮ್ಯಾಂಜಿಫೆರಾ ಇಂಡಿಕಾ ಒಂದು ಸ್ಪೀಶೀಸ್, ಮ್ಯಾಂಗೋದು. ಸೊಲಾನಮ್ ಟ್ಯೂಬರೋಸಮ್ ಪೊಟೇಟೊ. ಸೊಲಾನಮ್ ನೈಗ್ರಾ ಬ್ಲಾಕ್ ನೈಟ್ ಶೇಡ್ ಅನ್ನೋ ಒಂದು ಪ್ಲಾಂಟ್, ಅದು ಯುರೋಪ್ ಮತ್ತೆ ಅಮೆರಿಕಲ್ಲಿ ಬೆಳೆಯುತ್ತೆ. ಸೊಲಾನಮ್ ಮೆಲಾಂಜಿನಾ ಬ್ರಿಂಜಾಲ್.
ನಾವೊಂದು ಸ್ಪೀಶೀಸ್ ಅಂತ ಹೇಳಿದಾಗ ಅದ್ರದ್ದು ಜೆನೆರಿಕ್ ನೇಮ್ ಸ್ಪೆಸಿಫಿಕ್ ನೇಮ್ ಎರಡೂ ಕೂಡ ಒಟ್ಟಿಗೆ ಹೇಳ್ತೀವಿ, ಬರೀ ಸ್ಪೀಶೀಸ್ ನೇಮ್ ಹೇಳೋದಿಲ್ಲ. ಓಕೆನಾ? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಸೊಲಾನಮ್ ಟ್ಯೂಬರೋಸಮ್, ಸೊಲಾನಮ್ ನೈಗ್ರಾ, ಸೊಲಾನಮ್ ಮೆಲಾಂಜಿನಾ, ಇದು ಮೂರು ಕೂಡ ಮೂರು ಡಿಫ್ರೆಂಟ್ ಸ್ಪೀಶೀಸ್, ಬಟ್ ಅದ್ರದ್ದು ಜೆನೆರಾ ಸೇಮ್ ಇರುತ್ತೆ, ವಿಚ್ ಇಸ್ ಸೊಲಾನಮ್. ಅದೇ ರೀತಿ ನಿಮ್ಗೆ ಆನಿಮಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದಸ್ ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಟೈಗ್ರಿಸ್. ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಟೈಗ್ರಿಸ್ ಎರಡು ಸೇಮ್ ಜೀನಸ್ಗೆ ಬಿಲಾಂಗ್ ಆಗುತ್ತೆ, ಪ್ಯಾಂಥರಾ, ಬಟ್ ಅದು ಎರಡು ಡಿಫ್ರೆಂಟ್ ಸ್ಪೀಶೀಸ್. ಪ್ಯಾಂಥರಾ ಲಿಯೋ ಇಸ್ ಲಯನ್, ಪ್ಯಾಂಥರಾ ಟೈಗ್ರಿಸ್ ಇಸ್ ಟೈಗರ್. ಹಾಗೆ ನಾವು ಹ್ಯೂಮನ್ ಬೀಯಿಂಗ್ಸ್ ನ ಕನ್ಸಿಡರ್ ಮಾಡ್ಬೇಕಂದ್ರೆ ನಮ್ದು ಸೈಂಟಿಫಿಕ್ ನೇಮ್ ಹೋಮೋಸೇಪಿಯನ್ಸ್, ನಮ್ಮ ಸ್ಪೀಶೀಸ್ ಹೋಮೋಸೇಪಿಯನ್ಸ್, ನಮ್ಮ ಜೀನಸ್ ಬಂದು ಹೋಮೋ ಅನ್ನೋದು. ಸೊ ಸಿಮಿಲರ್ ಆಗಿರುವಂತಹ ಸ್ಪೀಶೀಸ್ ನ ಸೇರಿ ಒಂದು ಜೀನಸ್ ಕೆಳಗಡೆ ಗ್ರೂಪ್ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ನೀವು ಇಲ್ಲೇ ನೋಡ್ಬೋದು, ಸೊಲಾನಮ್ ಟ್ಯೂಬರೋಸಮ್, ಸೊಲಾನಮ್ ನೈಗ್ರಾ, ಸೊಲಾನಮ್ ಮೆಲಾಂಜಿನಾ. ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ತುಂಬಾ ಸಿಮಿಲರ್ ಆಗಿರುತ್ತೆ, ಫ್ಲವರ್ದು ಮತ್ತೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಫ್ಲವರ್ದು, ಪ್ಲಾಂಟ್ದು. ಹಾಗಾಗಿ ಇದನ್ನೆಲ್ಲ ಸೊಲಾನಮ್ ಅನ್ನೋ ಒಂದು ಜೀನಸ್ ಒಳಗಡೆ ಗ್ರೂಪ್ ಮಾಡಿದ್ದಾರೆ. ಪ್ಯಾಂಥರಾ ಟೈಗ್ರಿಸ್, ಪ್ಯಾಂಥರಾ ಲಿಯೋ, ಲಯನ್ ಟೈಗರ್ ಕೂಡ ಬಿಗ್ ಕ್ಯಾಟ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ತುಂಬಾ ಸಿಮಿಲಾರಿಟೀಸ್ ಇದೆ. ಹಾಗಾಗಿ ಅದನ್ನ ಸೇಮ್ ಜೀನಸ್ ಪ್ಯಾಂಥರಾ ಕೆಳಗಡೆ ಗ್ರೂಪ್ ಮಾಡಿದ್ದಾರೆ. ಸೊ ದಟ್ ಇಸ್ ಅಬೌಟ್ ಸ್ಪೀಶೀಸ್. ಇಷ್ಟೇ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಸ್ಪೀಶೀಸ್ ಬಗ್ಗೆ. ಈಗ ನಾವು ಜೀನಸ್ ಬಗ್ಗೆ ಮಾತಾಡೋಣ. ಜೀನಸ್ಗೆ ಏನಂತ ಕರಿತೀವಿ? ನಾನು ಏನ್ ಹೈಲೈಟ್ ಮಾಡಿದ್ದೀನಿ ನೋಡಿ, ಅಷ್ಟೇ ಇಂಪಾರ್ಟೆಂಟ್. ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್ ಆಲ್ರೆಡಿ ಹೇಳ್ಬಿಟ್ಟೆ ನಾನು. ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಟೈಗರ್ಸ್ ಎರಡು ರಿಲೇಟೆಡ್ ಸ್ಪೀಶೀಸ್, ಹಾಗಾಗಿ ಪ್ಯಾಂಥರಾ ಜೀನಸ್ ಒಳಗಡೆ ಗ್ರೂಪ್ ಆಗಿದೆ. ಸೊ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್ ಬೇಸಿಕಲಿ ದೇ ಆರ್ ಆಗ್ರಿಗೇಟ್ಸ್ ಆಫ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್. ಸೊಲಾನಮ್ ಟ್ಯೂಬರೋಸಮ್, ಸೊಲಾನಮ್ ಮೆಲಾಂಜಿನಾ, ಇದ್ರದ್ದು ಕೂಡ ಎಕ್ಸಾಂಪಲ್ ಹೇಳಿದೆ. ಇಲ್ಲಿ ಇನ್ನೊಂದು ಆಡ್ ಮಾಡಿದ್ದಾರೆ ಎಕ್ಸಾಂಪಲ್ ಇಲ್ಲಿ, ಪ್ಯಾಂಥರಾ ಪಾರ್ಡಸ್ ಅಂತ. ಇಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಲೆಪರ್ಡ್. ಲೆಪರ್ಡ್, ಟೈಗರ್, ಲಯನ್ ಎಲ್ಲದರದ್ದು ಜೀನಸ್ ಸೇಮ್ ಇದೆ, ಇಟ್ ಇಸ್ ಪ್ಯಾಂಥರಾ. ಟ್ಯೂಬರೋಸಮ್, ಮೆಲಾಂಜಿನಾ, ನೈಗ್ರಾ ಎಲ್ಲದರದ್ದು ಜೀನಸ್ ಇಸ್ ಸೊಲಾನಮ್. ಓಕೆನಾ? ಸೊ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್ಗೆ ನಾವು ಜೀನಸ್ ಅಂತ ಕರಿತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಒಂದು ಸ್ಪೀಶೀಸ್ ಒಳಗಡೆ ಏನೆಲ್ಲ ಆರ್ಗ್ಯಾನಿಸಮ್ಸ್ ಇದೆ ಅದ್ರಲ್ಲಿ ಜಾಸ್ತಿ ಹೆಚ್ಚಿನ ಸಿಮಿಲಾರಿಟೀಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಲಯನ್ಸ್ ಒಂದೇ ಸ್ಪೀಶೀಸ್ ಬಿಲಾಂಗ್ ಆಗುತ್ತೆ, ಒಂದ್ ಲೈನ್ ಇಂದ ಇನ್ನೊಂದು ಲೈನ್ಗೆ ತುಂಬಾ ಸಿಮಿಲಾರಿಟೀಸ್ ಇರುತ್ತೆ. ನಾವು ಜೀನಸ್ ಲೆವೆಲ್ ನ ಕನ್ಸಿಡರ್ ಮಾಡಿದ್ರೆ ಜೀನಸ್ ಪ್ಯಾಂಥರಾ ಒಳಗಡೆ ಲಯನು ಇದೆ, ಟೈಗರು ಇದೆ, ಲೆಪರ್ಡು ಇದೆ. ಸೊ ಒಂದು ಲೆಪರ್ಡ್ ಮತ್ತೆ ಒಂದು ಟೈಗರ್ ನ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಸಿಮಿಲಾರಿಟೀಸ್ ಇರಲ್ಲ, ಆಸ್ ಯು ಕಂಪೇರ್ ಲೆಪರ್ಡ್ ಲೆಪರ್ಡ್, ಟೈಗರ್ ಟೈಗರ್. ಹಾಗೆ ನೀವು ಒಂದು ಕ್ಯಾಟಗರಿಯಿಂದ ನೆಕ್ಸ್ಟ್ ಕ್ಯಾಟಗರಿಗೆ ಟ್ಯಾಕ್ಸಾನಮಿಕ್ ಹೈರಾರ್ಕಿಗೆ ಹೋದಾಗ ಸಿಮಿಲಾರಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಸಿಮಿಲಾರಿಟಿ ನಾವು ನೋಡೋದು ಸ್ಪೀಶೀಸ್ ಅಲ್ಲಿ, ಲೀಸ್ಟ್ ಸಿಮಿಲಾರಿಟಿ ನಾವು ನೋಡೋದು ಕಿಂಗ್ಡಮ್ ಅಲ್ಲಿ. ಓಕೆನಾ? ಸೊ ಹೋಗ್ತಾ ಹೋಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ಕೂಡ. ಈಗ ನಾವು ಫ್ಯಾಮಿಲಿ ಬಗ್ಗೆ ನೋಡೋಣ. ಫ್ಯಾಮಿಲಿ ಇಸ್ ದ ನೆಕ್ಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಫ್ಯಾಮಿಲಿ ಅಂದ್ರೆ ಏನು? ಇಟ್ ಇಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಜನರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ನೀವು ಕೂಡ ಒಂದು ಫ್ಯೂ ಸೆಕೆಂಡ್ಸ್ ಪಾಸ್ ಮಾಡಿ ಅದನ್ನ ನಿಮ್ ನೋಟ್ಸ್ ಅಲ್ಲಿ ಬರ್ಕೊಳ್ಬಹುದು, NCERT ಟೆಕ್ಸ್ಟ್ ಬುಕ್ ನಲ್ಲಿ ಬರ್ಕೊಳ್ಬಹುದು ಫಾರ್ ಈಸಿ ರಿವಿಷನ್. ಒಂದು ಪ್ಲಾಂಟ್ ಫ್ಯಾಮಿಲಿ, ಒಂದು ಆನಿಮಲ್ ಫ್ಯಾಮಿಲಿ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಎರಡು ಆನಿಮಲ್ ಫ್ಯಾಮಿಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಾಲಿನೇಸಿ. ಸಾಲಿನೇಸಿ ಇಸ್ ಅ ಫ್ಯಾಮಿಲಿ, ಏಂಜಿಯೋಸ್ಪರ್ಮ್ ಡೈಕಾಟ್ ಫ್ಯಾಮಿಲಿ. ಅದರಲ್ಲಿ ಎಷ್ಟೊಂದು ಜನರ ಇನ್ಕ್ಲೂಡ್ ಆಗಿರುತ್ತೆ. ಸೊಲಾನಮ್ ಜನರ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸೊಲಾನಮ್ ಜೊತೆಗೆ ಪೆಟೂನಿಯಾ ಅನ್ನೋ ಒಂದು ಪ್ಲಾಂಟ್ ಮತ್ತೆ ದತೂರಾ ಅನ್ನೋ ಒಂದು ಪ್ಲಾಂಟ್, ಇದನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕೆಂದ್ರೆ ಇದೆಲ್ಲ ಸ್ವಲ್ಪ ರಿಲೇಟೆಡ್ ಆಗಿರುವಂತಹ ಜನರ, ಅದಕ್ಕೆ ಕಾಮನ್ ಆಗಿರೋ ಒಂದು ಫ್ಯಾಮಿಲಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫೆಲಿಡೆ ಅಂತ ಒಂದು ಆನಿಮಲ್ ಫ್ಯಾಮಿಲಿ ಇದೆ. ಫೆಲಿಡೆ ಇನ್ಕ್ಲೂಡ್ಸ್ ಪ್ಯಾಂಥರಾ ಆಸ್ ವೆಲ್ ಎಸ್ ಫೆಲಿಸ್. ಪ್ಯಾಂಥರಾ ಅಂದ್ರೆ ಏನು? ಟೈಗರ್, ಲೆಪರ್ಡ್, ಲಯನ್ ಅದೆಲ್ಲ ಇನ್ಕ್ಲೂಡ್ ಆಗಿತ್ತು. ಫೆಲಿಸ್ ಅಂದ್ರೆ ಏನು? ಫೆಲಿಸ್ ಇಸ್ ದ ಜೀನಸ್ ದಟ್ ಇನ್ಕ್ಲೂಡ್ಸ್ ಕ್ಯಾಟ್ಸ್, ಸ್ಮಾಲರ್ ಕ್ಯಾಟ್ಸ್, ಡೊಮೆಸ್ಟಿಕ್ ಕ್ಯಾಟ್ಸ್ ಎಲ್ಲ ನಾವು ಏನ್ ನೋಡ್ತೀವಿ ಮನೇಲಿ ಪೆಟ್ಸ್ ತರ ಸಾಕ್ತಿವಿ, ಫೆಲಿಸ್ ಡೊಮೆಸ್ಟಿಕ್ ಆದ್ರ ಹೆಸರು. ಸೊ ಅದು ಮತ್ತೆ ಇದು ಸಿಮಿಲರ್ ಆಗಿರೋ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದನ್ನ ಫೆಲಿಡೆ ಅನ್ನೋ ಒಂದು ಫ್ಯಾಮಿಲಿ ಒಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೇನೆ ಡಾಗ್ಸ್ ಮತ್ತೆ ಕ್ಯಾಟ್ಸ್ಗೂ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಇದೆ, ಬಟ್ ಕ್ಯಾಟ್ಸ್ಗೆ ಬಿಗ್ ಕ್ಯಾಟ್ಸ್ ಪ್ಯಾಂಥರಾ ಜೊತೆ ಇರೋಷ್ಟು ಸಿಮಿಲಾರಿಟಿ ಕ್ಯಾಟ್ಸ್ಗೆ ಡಾಗ್ಸ್ಗೆ ಇಲ್ಲ. ಹಾಗಾಗಿ ಡಾಗ್ಸ್ ನ ಸೆಪರೇಟ್ ಫ್ಯಾಮಿಲಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ದಟ್ ಇಸ್ ಕಾಲ್ಡ್ ಕ್ಯಾನಿಡೆ. ಓಕೆನಾ? ಸೊ ಇದೇ ರೀತಿ ಸಿಮಿಲಾರಿಟೀಸ್ ಡಿಸಿಮಿಲಾರಿಟೀಸ್ ನೋಡಿಕೊಂಡು ನೆಕ್ಸ್ಟ್ ಕ್ಯಾಟಗರಿಗೆ ಗ್ರೂಪ್ ಮಾಡ್ತಾ ಇರ್ತಾರೆ. ದಿಸ್ ಇಸ್ ಅಬೌಟ್ ಫ್ಯಾಮಿಲಿ. ಈಗ ನಾವು ನೆಕ್ಸ್ಟ್ ನೋಡೋಣ ಆರ್ಡರ್. ಆರ್ಡರ್ ಇಸ್ ಅನ್ ಅಸೆಂಬ್ಲೇಜ್ ಆಫ್ ಫ್ಯಾಮಿಲೀಸ್. ರಿಲೇಟೆಡ್ ಫ್ಯಾಮಿಲೀಸ್ ಏನಿರುತ್ತೆ ಅದನ್ನ ಒಟ್ಟಿಗೆ ಒಂದು ಗ್ರೂಪ್ ಅಲ್ಲಿ ಹಾಕ್ತಾರೆ, ಅದಕ್ಕೆ ನಾವು ಆರ್ಡರ್ ಅಂತ ಕರಿತೀವಿ. ಏನ್ ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ, ಪಾಸ್ ಮಾಡಿ ನೀವು ಕೂಡ ನಿಮ್ಮ ಬುಕ್ಸ್ ಅಲ್ಲಿ ಬರ್ಕೊಳ್ಬಹುದು. ಪ್ಲಾಂಟ್ಸ್ ನಲ್ಲಿ ಪಾಲಿನಾಮಿಯಲ್ಸ್ ಅಂತ ಒಂದು ಆರ್ಡರ್ ಇದೆ. ಈ ಪಾಲಿನಾಮಿಯಲ್ಸ್ ಅನ್ನೋ ಆರ್ಡರ್ ನಲ್ಲಿ ಕಾನ್ವಲ್ವ್ಯುಲೇಸಿ ಅಂತ ಒಂದು ಫ್ಯಾಮಿಲಿ ಇನ್ಕ್ಲೂಡ್ ಮಾಡಿದೆ, ಹಾಗೆ ಸಾಲಿನೇಸಿ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕೆ ಈ ಎರಡು ಫ್ಯಾಮಿಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂದ್ರೆ ಅದ್ರ ಫ್ಲೋರಲ್ ಕ್ಯಾರೆಕ್ಟರ್ಸ್ ತುಂಬಾ ಸಿಮಿಲರ್ ಆಗಿದೆ, ಆ ಕಾರಣದಿಂದ ಅದನ್ನ ಒಂದೇ ಆರ್ಡರ್ ಒಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೇನೆ ಆನಿಮಲ್ಸ್ ನಲ್ಲಿ ಕಾರ್ನಿವೋರಾ ಅಂತ ಒಂದು
ಆರ್ಡರ್ ಇದೆ. ಈ ಕಾರ್ನಿವೋರಾಲಿ ಫೆಲಿಡೆ, ಕ್ಯಾನಿಡೆ ಎರಡೂ ಫ್ಯಾಮಿಲೀಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ, ಯಾಕೆಂದ್ರೆ ಅದೆರಡು ಕೂಡ ಕಾರ್ನಿವೋರಸ್ ಆರ್ಗ್ಯಾನಿಸಮ್ಸ್. ಸೊ ಯೂಶಲಿ ಕಾರ್ನಿವೋರಾ ಆರ್ಡರ್ ನಲ್ಲಿ ಕಾರ್ನಿವೋರಸ್ ಆನಿಮಲ್ಸ್ ನ ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆನಾ? ಸೊ ಇದೆಲ್ಲ ಎಕ್ಸಾಂಪಲ್ಸ್ ನ ನೀವು ನೆನ್ಪಿಟ್ಕೊಳ್ಬೇಕು. ಫೈನಲಿ ವಿ ಹ್ಯಾವ್ ಕ್ಲಾಸ್. ಕ್ಲಾಸ್ ಒಂದು ಎಕ್ಸಾಂಪಲ್ ಏನು ಅಂದ್ರೆ ಮ್ಯಾಮೇಲಿಯಾ ಇಸ್ ಅ ಕ್ಲಾಸ್. ಮ್ಯಾಮೇಲಿಯಾ ಕ್ಲಾಸ್ ಒಳಗಡೆ ಪ್ರೈಮೇಟಾ, ಕಾರ್ನಿವೋರಾ ಇಂಥ ಆರ್ಡರ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಕಾರ್ನಿವೋರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ನಿಮ್ಗೆ ಗೊತ್ತು. ಫೆಲಿಡೆ ಅಂದ್ರೆ ಬಿಗ್ ಕ್ಯಾಟ್ಸ್, ಟೈಗರ್, ಲಯನ್, ಮತ್ತೆ ಏನಿನ್ನೊಂದಿದ್ದು ಪ್ಯಾಂಥರ್, ಮತ್ತೆ ಕ್ಯಾಟ್ಸ್, ಡೊಮೆಸ್ಟಿಕ್ ಕ್ಯಾಟ್ಸ್, ಡಾಗ್, ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿದೆ ಕಾರ್ನಿವೋರಲ್ಲಿ. ಪ್ರೈಮೇಟ್ ಅಲ್ಲಿ ಮಂಕಿ, ಗೊರಿಲ್ಲಾ, ಗಿಬಾನ್ ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲನೂ ಕೂಡ ಮ್ಯಾಮಲ್ಸ್ ಅನ್ನೋ ಒಂದು ಕ್ಲಾಸ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಬೇಸ್ಡ್ ಆನ್ the fact that they all give birth to young ones and the females have mammary glands. ಓಕೆನಾ? ಸೊ ಈ ಬೇಸಿಸ್ ಮೇಲೆ ಇದೆಲ್ಲಾನು ಕ್ಲಾಸ್ ಮ್ಯಾಮೇಲಿಯಾ ಒಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ. ಕ್ಲಾಸ್ ಮ್ಯಾಮೇಲಿಯಾ ಬಗ್ಗೆ ಇನ್ ಡೀಟೇಲ್ ನೀವು ಆನಿಮಲ್ ಕಿಂಗ್ಡಮ್ ಅಲ್ಲಿ ಕಲ್ತ್ಕೋತೀರಾ, ಸೊ ನಾನು ಇಲ್ಲಿ ಏನು ಅಷ್ಟು ಎಂಫಸೈಸ್ ಮಾಡೋದಿಲ್ಲ. ದೆನ್ ವಿ ಹ್ಯಾವ್ ಫೈಲಮ್. ಆನಿಮಲ್ಸ್ ಅಲ್ಲಿ ನಾವು ಈ ಕ್ಯಾಟಗರಿಗೆ ಫೈಲಮ್ ಅಂತ ಕರಿತೀವಿ, ಪ್ಲಾಂಟ್ಸ್ ನಲ್ಲಿ ಈ ಕ್ಯಾಟಗರಿಗೆ ಡಿವಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಅಂತ ಅಂದ್ರೆ ಎಕ್ಸಾಂಪಲ್ ಕೊಟ್ಟಿರೋದು ಫೈಲಮ್ದು ಕಾರ್ಡೇಟಾದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಹಿಯರ್ ಯು ಹ್ಯಾವ್ ಎಕ್ಸಾಂಪಲ್ ಆಫ್ ಕಾರ್ಡೇಟಾ ಫಾರ್ ಆನಿಮಲ್ಸ್. ಓಕೆ, ಸೊ ಕಾರ್ಡೇಟಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ದೇ ಆರ್ ಆರ್ಗ್ಯಾನಿಸಮ್ಸ್ ದಟ್ ಹ್ಯಾವ್ ಅ ನೋಟೋಕಾರ್ಡ್ ಅಂಡ್ ದೇ ಹ್ಯಾವ್ ಅ ಡಾರ್ಸಲ್ ಹಾಲೋ ನರ್ವ್ ಕಾರ್ಡ್. ಇದ್ರ ಬಗ್ಗೆ ಕೂಡ ನೀವು ಡೀಟೇಲ್ಸ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಕಲ್ತ್ಕೊಳ್ತೀರಾ, ಸೊ ನಾನು ಇಲ್ಲೂ ಕೂಡ ಏನು ಜಾಸ್ತಿ ಎಂಫಸೈಸ್ ಮಾಡೋದಿಲ್ಲ. ನಾವ್ ಲೆಟ್ಸ್ ಮೂವ್ ಟು ಕಿಂಗ್ಡಮ್. ಕಿಂಗ್ಡಮ್ ಆನಿಮಲ್ ಮತ್ತೆ ಕಿಂಗ್ಡಮ್ ಪ್ಲಾಂಟೆ ಅಂತ ಇದೆ. ಸೊ ಕಿಂಗ್ಡಮ್ ಆನಿಮೇಲಿಯಾ ಮತ್ತೆ ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಏನಿರುತ್ತೆ ಅಂದ್ರೆ, ಕಿಂಗ್ಡಮ್ ಆನಿಮೇಲಿಯಾ ಇಸ್ ದ ಹೈಯೆಸ್ಟ್ ಕ್ಲಾಸಿಫಿಕೇಶನ್, ಕಿಂಗ್ಡಮ್ದೇ ಹೈಯೆಸ್ಟ್ ಕ್ಲಾಸಿಫಿಕೇಶನ್ ಅಲ್ವಾ. ಸೊ ಎಲ್ಲ ಆನಿಮಲ್ಸ್ ಕೂಡ ಕಿಂಗ್ಡಮ್ ಆನಿಮೇಲಿಯಾ ಕೆಳಗಡೆ ಬರುತ್ತೆ, ಎಲ್ಲ ಪ್ಲಾಂಟ್ಸ್ ಕೂಡ ಕಿಂಗ್ಡಮ್ ಪ್ಲಾಂಟೆ ಕೆಳಗಡೆ ಬರುತ್ತೆ. ಇದಕ್ಕೆ ಆನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್ ಅಂತ ಕೂಡ ಕರಿತೀವಿ. ಸೊ ಎಷ್ಟೊಂದು ಡಿವಿಷನ್ಸ್ ಎಲ್ಲ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನ ಸ್ಪೆಸಿಫಿಕ್ ಆಗಿ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಚಾಪ್ಟರ್ ನಲ್ಲಿ ಇನ್ ಡೀಟೇಲ್ ಕಲ್ತ್ಕೊಳ್ತೀರಾ. ಇಲ್ಲಿ ಒಂದು ವಿಷಯ ಏನು ಅಂತ ಅಂದ್ರೆ, ಆಸ್ ಯು ಗೋ ಫ್ರಮ್ ಸ್ಪೀಶೀಸ್ ಟು ಕಿಂಗ್ಡಮ್, ಶೇರ್ಡ್ ಕ್ಯಾರೆಕ್ಟರ್ಸ್, ಸಿಮಿಲಾರಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹ್ಯೂಮನ್ ಸ್ಪೀಶೀಸ್ ಅಂತ ತಗೊಂಡ್ರೆ ನಾವು ಒಂದ್ ಹ್ಯೂಮನ್ ಇನ್ನೊಂದು ಹ್ಯೂಮನ್ ಮಧ್ಯೆ ತುಂಬಾ ಸಿಮಿಲಾರಿಟೀಸ್ ಇರುತ್ತೆ ಒಂದ್ ಸ್ಪೀಶೀಸ್ ಅಲ್ಲಿ. ಅದೇ ರೀತಿ ನೀವು ಆರ್ಡರ್ ನ ಕನ್ಸಿಡರ್ ಮಾಡಿದ್ರೆ, ಆರ್ಡರ್ ನಲ್ಲಿ ಒಂದು ಮಂಕಿನೂ ಇದೆ, ಒಂದು ಚಿಂಪಾಂಜಿ ಕೂಡ ಇದೆ, ಎಲ್ಲ ಕೂಡ ಇದೆ ಅಲಾಂಗ್ ವಿತ್ ಹ್ಯೂಮನ್ಸ್. ಸೊ ಒಂದು ಹ್ಯೂಮನ್ ಮತ್ತೆ ಒಂದು ಚಿಂಪಾಂಜಿ ಮಧ್ಯೆ ಸಿಮಿಲಾರಿಟೀಸ್ ಕಡಿಮೆ. ಕಿಂಗ್ಡಮ್ ಲೆವೆಲ್ಗೆ ಹೋದ್ರೆ ಎಲ್ಲಾ ಅನಿಮಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಹ್ಯೂಮನ್ ಜೊತೆ ಒಂದು ಕಾಕ್ರೋಚ್ ಕೂಡ ಸೇಮ್ ಕಿಂಗ್ಡಮ್ ಅಲ್ಲಿ ಇರುತ್ತೆ. ಹ್ಯೂಮನ್ ಮತ್ತೆ ಕಾಕ್ರೋಚ್ ಮಧ್ಯೆ ತುಂಬಾ ಡಿಫರೆನ್ಸಸ್ ಇರುತ್ತೆ. ಸೊ ಆಸ್ ಯು ಗೋ ಅಪ್ ದ ಸ್ಟೇಜಸ್ ಇನ್ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ, ಸಿಮಿಲಾರಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ದಟ್ಸ್ ಅಬೌಟ್ ದ ಟ್ಯಾಕ್ಸೋನಾಮಿಕಲ್ ಹೈರಾರ್ಕಿ. ನೋಡಿ ಇಲ್ಲಿ ಆ ಪಾಯಿಂಟ್ ನ ಕೂಡ ಹೈಲೈಟ್ ಮಾಡಿದೀನಿ. ಲೋವರ್ ದ ಟ್ಯಾಕ್ಸಾ, more are the characters that the members within the taxon share. ಓಕೆನಾ? ಇದನ್ನೇ ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಿಮ್ಗೊಂದು ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲ್ ನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ನಾಲ್ಕು ಆರ್ಗ್ಯಾನಿಸಮ್ಸ್ದು ಫುಲ್ ಕ್ಲಾಸಿಫಿಕೇಶನ್ ನ ಕೊಟ್ಟಿದ್ದಾರೆ. ಅದರದ್ದು ಕಾಮನ್ ನೇಮ್ ಏನು, ವರ್ನಾಕ್ಯುಲರ್ ನೇಮ್ ಏನು, ಬಯೋಲಾಜಿಕಲ್ ನೇಮ್ ಏನು, ಜೀನಸ್ ಯಾವುದು, ಫ್ಯಾಮಿಲಿ ಯಾವುದು, ಆರ್ಡರ್, ಕ್ಲಾಸ್, ಫೈಲಮ್, ಇದೆಲ್ಲ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಯಾಕೆಂದ್ರೆ 2016 ಅಲ್ಲಿ 2021 ಅಲ್ಲಿ 2 ವರ್ಷ ನೀಟ್ ಅಲ್ಲಿ ಇದೇ ಟೇಬಲ್ ನಿಂದ ಕ್ವೆಶ್ಚನ್ಸ್ ಕೇಳಿದ್ರು. ಅದು ಹೌಸ್ ಫ್ಲೈ, ಮಸ್ಕಾ ಡೊಮೆಸ್ಟಿಕಾ ರಿಲೇಟೆಡ್ 2 ವರ್ಷ ಕೇಳಿದ್ರು. ಅದಷ್ಟು ಮಾತ್ರ ಅಷ್ಟಕ್ಕೆ ನೀವು ಅನ್ಕೊಳ್ಬಾರ್ದು ದಟ್ ಈ ವರ್ಷ ಕೂಡ ಹೌಸ್ ಫ್ಲೈ ಮೇಲೆ ಕ್ವೆಶ್ಚನ್ ಬರುತ್ತೆ ಅಂತ. ಒಂದ್ ವರ್ಷ ಹೌಸ್ ಫ್ಲೈ ಮೇಲೆ ಬಂದಿದೆ ಅಂದ್ರೆ ಮುಂದಿನ ವರ್ಷ ಯಾವ್ದ್ರ ಮೇಲಾದ್ರೂ ಬರ್ಬೋದು. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ದಟ್ ದಿಸ್ ಟೇಬಲ್ ಇಸ್ ಇಂಪಾರ್ಟೆಂಟ್, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಂತ. ಸೊ ದಿಸ್ ಇಸ್ ದಿ ಎಂಡ್ ಆಫ್ ಅವರ್ ಥರ್ಡ್ ಕಾನ್ಸೆಪ್ಟ್. ಫೈನಲಿ ಟ್ಯಾಕ್ಸೋನಾಮಿಕಲ್ ಏಡ್ಸ್ ಇದೆ. ಟ್ಯಾಕ್ಸೋನಾಮಿಕಲ್ ಏಡ್ಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಅದು ಡಿಲೀಟ್ ಆಗಿರುವಂತಹ ಪೋರ್ಷನ್. ಓಕೆ, ಸೊ ಇದ್ರ ಬಗ್ಗೆ ನೀವು ಯಾವ್ದು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಇಲ್ಲಿ ಸಮ್ಮರಿಯಲ್ಲಿ ಹೊಸದಾಗಿ ಏನೂ ಇಲ್ಲ. ಲಿವಿಂಗ್ ವರ್ಲ್ಡ್ ಸಮ್ಮರಿಯಲ್ಲಿ ಕೆಲವೊಂದು ಚಾಪ್ಟರ್ಸ್ ನಲ್ಲಿ ಸಮ್ಮರಿಯಲ್ಲಿ ಚಾಪ್ಟರ್ ನಲ್ಲಿ ಇಲ್ಲಿರೋ ಎಕ್ಸ್ಟ್ರಾ ಪಾಯಿಂಟ್ಸ್ ಇರುತ್ತೆ, ಅಂತ ಚಾಪ್ಟರ್ಸ್ ನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಈ ಚಾಪ್ಟರ್ ನಲ್ಲಿ ಏನೂ ಇಲ್ಲ. ಏನೆಲ್ಲ ಕವರ್ ಆಗಿದೆ ಈ ಚಾಪ್ಟರ್ ನಲ್ಲಿ ಅದನ್ನೇ ಬ್ರೀಫ್ ಆಗಿ ಸಮರೈಸ್ ಮಾಡಿದರೆ, ಅದನ್ನ ನೀವು ಒಂದ್ಸತಿ ಕ್ವಿಕ್ ಆಗಿ ಗೋತ್ರೂ ಮಾಡಿದ್ರೆ ಅಷ್ಟು ಸಾಕು. ಓಕೆನಾ? ಸೊ ಇಲ್ಲಿಗೆ ನಾವು ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಈ ಸೆಷನ್ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದನ್ನ ನೀವು ರಿವಿಷನ್ಗೆ ಅಂತ ಈ ಸೆಷನ್ ಯೂಸ್ ಮಾಡ್ಕೊಳ್ಬಹುದು. ಎಲ್ಲ ಕಲ್ತಾದ್ಮೇಲೆ ನಿಮ್ಮ NCERT ನ ನೋಟ್ಸ್ ರೀತಿ ಹೆಂಗ್ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ
ಕಲ್ತ್ಕೊಳ್ಳೋದಕ್ಕೆ ಈ ರೀತಿಯ ಸೆಷನ್ಸ್ NCERT ಲೈನ್ ಬೈ ಲೈನ್ ಹೆಲ್ಪ್ ಮಾಡುತ್ತೆ. ಓಕೆ, ಐ ಹೋಪ್ ಈ ಸೆಷನ್ ಹೆಲ್ಪ್ಫುಲ್ ಆಗಿತ್ತು. ಯಾರಿಗೆಲ್ಲ ಹೆಲ್ಪ್ ಆಯಿತು, ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಷನ್, ಗಿವ್ ಮಿ ಅ ಥಮ್ಸ್ ಅಪ್, ಸೊ that will motivate us to do much more better for you all. Okay, so ಧನ್ಯವಾದ. Thank you for watching this video.